ಹರಿಹರ ಬ್ರಹ್ಮಾದಿಗಳನ್ನ ನಾವು ಕಲ್ಪಿಸವು, ಏನ ಹರಿಹರ ಬ್ರಹ್ಮಾದಿಗಳ ನಮ್ಮನ್ನು ಕಲ್ಪಿಸ್ಯಾರು. ನಮ್ಮ ಕಲ್ಪನಾದೊಳಗೆ ನೀವು ಒಂದು ಖಂಡದವ್ ಮಾಡ್ಕೊಂಡು ಕುಂತೀವನ್ನ ಮತ್ತೊಂದು ಖಂಡದವ್ರಿಗೆ ಎಲ್ಲಿದಾವೆ? ಇಡೀ ಜಗತ್ತಿಗೆ ಉಪಯೋಗ ಹೋಗ್ಬೋದು ಅಂದ್ರೆ ಅಡ್ಡಿ ಇಲ್ಲ. ಒಂದು ಗುಂಪಿಗೆ ಎಷ್ಟ ಸಂಬಂಧ ಅದಾವ, ಅದು ಮತ್ತೊಂದು ಗುಂಪಿನ ಸಂಬಂಧ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದ್ದು ಎಲ್ಲರಿಗೂ ಬೇಕಾದದ್ದು ಇರ್ಬೇಕು ಅಂತ ಕ್ಲಿಯರ್ ಅಡ್ಡಿ ಇಲ್ಲ. ಈ ಇಷ್ಟಕ್ಕೆ ಸೀಮಿತ ಇದ್ದದ್ದು ಜಗತ್ತಿಗೆಲ್ಲ ಉಪಯೋಗ ಬರ್ತೈತೆ ಅದು. ನೋಡಿ ನಾವು ಕಲ್ಪಿಸ್ಕೊಂಡು ನೀನೇನು ಕಲ್ಪಿಸ್ಕೊಂಡು ಬ್ರಹ್ಮದನ, ವಿಷ್ಣು ಅದನ, ಶಿವ ಅದನ ಕಲ್ಪಿಸ್ಕೊಂಡು 3 ಲೋಕಗಳನ್ನು ನೀನ ಕಲ್ಪಿಸ್ಕೊಂಡು ನಿನ್ನ ಹೊರತ ಅನ್ಯದ್ದೇನು ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡು ಅಂದಾಗ ನಿಮಗೆ ನೆಮ್ಮದಿ ಇರ್ತದೆ. ಅನ್ಯವಾಗಿ ಐತೆ ಅಂದ್ರೆ ನೆಮ್ಮದಿ ಇರ್ತೈತೆ. ದ್ವಿತೀಯ ದ್ವೈ ಭಯಂ ಭವತಿ ಅಂತ ಇನ್ನೊಂದು ಐತೆ ಅಂದ್ರೆ ಭಯ ಉಂಟಾಗಿದೆ. ನನ್ನ ಹೊರತು ಇನ್ನೊಂದು ಏನು ಇಲ್ಲ ಅನ್ನುವಂಥ ಜ್ಞಾನ ನಿನಗಾತಂದ್ರೆ ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನೀ ಕಲ್ಪಿಸ್ಕೊಂಡು ಕೂತೀವ. ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆ ತಿರುಗಿ ಅನುಭವಗಳಿಗೆ ಮಾತ್ರ ಇದು ಸಾಧ್ಯದ. ಹಂಗೆ ನಾವು ಪುಸ್ತಕ ಓದಿದಾಗ ಇರ್ಬೋದು ಬಿಡು ಅನ್ಕೊಂತ ಹೇಳ್ಕೊಂತ ಹೊಂಟೇವಿ. ಯಾರು ಸತ್ಯವನ್ನು ಕಂಡಿರ್ತಾರೆ ಅವ್ರಿಗೆ ಅದ್ರ ಹೊರತು ಸದ್ವಸ್ತುವನ್ನು ಹೊರತುಪಡಿಸಿ ಇನ್ನೊಂದಕ್ಕೆ ಅಸ್ತಿತ್ವನ ಇಲ್ಲ ಅನ್ನುವಂಥ ಅನುಭವ ಗಟ್ಟಿರ್ತೈತಿ. ಅದಕ್ಕೆ ಅವು ಎದ್ರ ಬಗ್ಗೆನೂ ಅವು ತಲೆ ಕೆಡಿಸ್ಬೋದಿಲ್ಲ. ಎಲ್ಲಿದಾವು ಎಷ್ಟು ಹೆದರಿಲ್ರಿ ಎತ್ತಿದ್ರು ಜೋರು ಇನ್ನೊಂದು ಐತೆ ಅನ್ನೋ ಭಾವ ತೆಗೆದು ಹೋಗ್ಯದು. ಅರ್ಧ ಕೆಲಸ ಆದಂಗಿದೆ. ಈ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಗಿದ್ರೆ ಇದೆ ನಮಗೆ ಲಭಿಸ್ತತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂದರು. ಶರೀರ ಗಟ್ಟಿ ಮುಟ್ಟಿದ್ದಾಗ ನಮ್ ಕೆಲಸ ಮಾಡ್ಕೋಬೇಕು ನೋಡ್ರಿ. ಇಂದ್ರಿಯಗಳು ಎಲ್ಲ ಗಟ್ಟಿದ್ದಾಗ ಅಲ್ಲ ಅತ್ತಾಗಿಂದ ಏನ್ ಮಾಡೋದು? ಶರೀರ ಎಲ್ಲ ಇಂದ್ರಿಯಗಳೆಲ್ಲ ಕೆಟ್ಟ ಮ್ಯಾಗ ಇದನ್ನ ಮಾಡ್ಕೋತೇನೆ ಸಾಧ್ಯ ಇಲ್ಲ. ಮುಪ್ಪಿನ ಕಾಲಕ್ಕೆ ಮಾಡ್ಕೋಬೇಕಂದ್ರೆ ಅಂತ ತಿಳ್ಕೊಂತಾರೆ, ಆಗುದಿಲ್ಲ. ಶರೀರ ಗಟ್ಟಿದ್ದಾಗ ನಮ್ಮ ಕೆಲಸ ಅಂದ್ರೆ ನಾವು ಯಾರಿದ್ದನ್ನು ತಿಳ್ಕೋದು, ನಿಜವನ್ನ ತಿಳ್ಕೊಂಡು ಉಳ್ಕೋಬಿಡುದು. ಗಾಡಿ ಹೋಗೋದ್ರೊಳಗಾಗಿ ಸಂತಿ ಮಾಡ್ಕೊಂಡು ಗಾಡಿ ಹಾಕೊಂತ ಬಿಡೋದು. ಯಾವಾಗಾರ ಹೋಗೋದು ಗಾಡಿ, ಹೌದಿಲ್ಲ? ಅದಕ್ಕೆ ಮೊದಲು ನಮ್ಮ ಎಲ್ಲ ಕೆಲಸ ಬಿಟ್ಟಾರು ನಾವು ಎದಕ್ಕೆ ಬಂದೀವಿ, ನಾವು ಮಾಡ್ಬೇಕಂತ ಕರ್ತವ್ಯ ಅದನ್ನ ಬಿಟ್ಟೇವು. ನಾವು ಹೊರಗಿನ ಮಜಾ, ಇಂದ್ರಿಯಗಳ ಮಜಾ ಮಾಡೋದು ಅದರಾಗ ಕಾಲ ಕಳೆದು ವ್ಯರ್ಥ ಕಳೆದೇವಿ. ಹಿಂಗೆ ಅನೇಕ ಜನ್ಮಗಳು ಹಿಂಗ ಹೋಗ್ಯಾವ ನಮ್ಗಂತ. ಏನೋ ಹಿಂದಿನ ಜನ್ಮದ ಪುಣ್ಯ, ಮನುಷ್ಯನ ಜನ್ಮದ ಅಂತ ಒಂದು ಮಾರ್ಗದರ್ಶಕರು ಸಿಕ್ಕಾರೆ ಅದ್ರ ಲಾಭ ಮಾಡ್ಕೋದಿಲ್ಲ ನಾವು. ಬರೇ ಮತ್ತು ವಿಷಯ ಚಿಂತನ, ವಿಷಯ ಸಂಗ್ರಹ, ವಿಷಯ ಭೋಗದಾಗ ಬಿದ್ದು ಜನ್ಮ ಹಾಳು ಮಾಡ್ಕೋತೀವಿ. ಒಮ್ಮೆ ಗಟ್ಟಿಮಟ್ಟು ಮಾಡ್ಕೊಂಡ್ಬಿಟ್ಟಿರ್ತಿ. ಈಗ ನೋಡ್ರಿ, ಹರಿಹರ ಬ್ರಹ್ಮಾದಿಗಳು ಬಂದು ಲಗ ಹೊಡೆದ್ರು, ಕಣ್ಣು ತೆಗೆದ್ರು. ವಾಸನ ಅಂದ್ರೆ ಸಂಸ್ಕಾರ. ಯಾವ ರೀತಿಯಿಂದಲೂ ಯಾರ್ಯಾರ ಸಂಘ ಮಾಡ್ತೀವಿ ಅಂತ ಸಂಸ್ಕಾರ ನಮ್ಮಲ್ಲಿ ಜಾಗೃತ ಆಕೈತಿ. ಸಂಸ್ಕಾರನ ಸಂಸಾರ. ಸಂಸ್ಕಾರ ನಾಶ ಆದ್ಮೇಲೆ ಸಂಸಾರ ಇಲ್ಲೈತಿ. ಎಲ್ಲಾ ರೀತಿಯಿಂದಲೂ ನಿನ್ನ ಶರೀರ ಸಂಗೋಪನೆ ಮಾಡಿಕೊಂಡು ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಹೌದು, ಸಂಭಾಳಿಸ್ಬೇಕು. ಶರೀರ ಸಂಭಾಳಿಸ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕು. ಸ್ವೈರ ವೃತ್ತಿಗೆ ಎಲ್ಲಿಯೂ ಆಧಾರ ಇಲ್ಲ.
ಸಾಧನ ಸ್ಥಿತಿಯೊಳಗ ಯಾವ ರೀತಿ ಇರ್ತಾನ, ಸಿದ್ಧನ ಸ್ಥಿತಿಯೊಳಗೂ ಹಂಗ ಇರ್ತಾನ. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ. ಏನ್ ನೀತಿ ಪಾಲನ ಮಾಡಿ ಅವನು ಮೀರಿರ್ತಾನ. ಮುರಿದ್ರ ಮೀರಕ್ ಬರ್ತಾನ. ಏನ್ ಸಾಧಕನ ಸಾಧನನ ಸಿದ್ಧನ ಲಕ್ಷಣ ಅಂತ. ಅದಕ್ಕೆ ಏನ್ ಸಾಧಕಾವಸ್ಥೆ ಒಳಗೆ ಹೆಂಗಿರ್ತಾನ, ಸಿದ್ಧ ಸ್ಥಿತಿ ಒಳಗೆ ಅವನ ಲಕ್ಷಣ ಅಲ್ಲಿ ಇರ್ತಾವ. ನಾಲ್ಕು ಮಂದಿ ಹೊಗಳಿದ ಕೂಡಲೇ ತಡೆಯಲಿಕ್ಕೆ ಬಂದ್ಬಿಡ್ತದ ನಿನಗೆ ಅಹಂಕಾರ. ಅಹಂಕಾರ ಬಂತೆ ಅಂದ್ರೆ ನಿನಗೆ ಇದು ಅನುಭವಕ್ಕೆ ಬರ್ತದೆ. ಅಹಂಕಾರ ರಹಿತನಾಗಿ ಸಾಧನೆ ಮಾಡುವವನೇ ಧನ್ಯನಾದ ಸಮಾಧಾನಿ ಅಂತ. ಅಹಂಕಾರ ಬರಬಾರ್ದು. ಬಂದು ಬಿಡ್ತದೆ, ಅದು ಗೊತ್ತಾಗ್ಲಂಗ ಬಂದು ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತದೆ ಅಹಂಕಾರ. ನಾವು ಆರಾಮಿದ್ದೇವೋ ಇಲ್ಲೋ ಅನ್ನೋದನ್ನ ಒಳಗೆ ನಾವ ನೋಡ್ಕೋಬೇಕು ಹೊರತು ಹೊರಗೆ ಏನು ನೋಡೋ ಕೆಲಸ ಇಲ್ಲ. ಅದು ಮೈ ಮ್ಯಾಗ ಕೈ ಆಡಿಸಿದ್ರೆ ನೋಡ್ಕೊಳ್ಳೋದು ಅದನ್ನ ಆರಾಮಿದ್ದೇವಿಲ್ಲ. ಮೈ ಕೈ ಆಡಿಸಿದ್ರೆ ಏನಾಗ್ತೈತಿ? ಬೆವರು ಹತ್ತೈತಿ. ಸುಖ ಏನಾದ್ರು ಹತ್ತೈತಿ? ಚಿಂತೆ ಒಳಗೈತಿ ಹೊರಗೈತಿ? ಎಲ್ಲ ಒಳಗ ಐತಿ. ಮನುಷ್ಯನ ಜನ್ಮ ಇದ್ದಾಗ ಈ ಚಿಂತೆ ಕಳ್ಕೊಂಡು ಆರಾಮಿರಾಕ್ ಬರ್ತೈತಿ. ಚಿಂತೆ ಹತ್ತದೇ ಇರ್ತಕ್ಕಂಥ ಸ್ಥಾನ ಯಾವುದು ಅನ್ನೋದನ್ನ ನೋಡ್ಕೋ. ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗುವಂತಹ ಪರಬ್ರಹ್ಮ ಸ್ಥಿತಿಯನ್ನ ವಿವೇಕದಿಂದ ನಾವು ರಕ್ಷಣೆ ಮಾಡ್ಕೋಬೇಕು. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳ್ಳೋ ಕೆಲಸ ಯಾವುದು ಚಿಂತೆ ಇರಬಾರ್ದು, ಆರಾಮಿರ್ಬೇಕು ಅನ್ನೋಂಗಿದ್ರೆ ಅಧ್ಯಾತ್ಮ ವಿಚಾರದಾಗ ತೊಡಗಬೇಕು ನೋಡ್ರಿ. ಬಾಳೆದ ನೆನಪು ಬಂತಂದ್ರೆ ಹೈತಿ ನೋಡ್ರಿ, ಅದಕ್ಕೆ ಅಷ್ಟು ಚಾಲು ಆತ. ಬಾಳೆದ ನೆನಪು ಮಾಡ್ಕೊಂತ ಇದ್ದಾವ ಯಾವ ಆರಾಮದ ಹೇಳ್ರಿ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಅದಿರೆ. ಇದ್ರಾಗ ಯಾರು ಒಬ್ಬರ ಬರೀ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಬರೀ ಜೀವನ ಎಲ್ಲ ಅದ್ರಾಗ ಹಾಳು ಮಾಡ್ಕೊಡ್ತಾರೆ. ಅದೇ ಚಿಂತೆ ಹೋಗಿ ಕಾಲ್ ಕಳ. ಚಿಂತೆ ಎದ್ರ ದಶೆಯಿಂದ ಆಗ್ತೈತೆ ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ಏನ್ ಮಾಡಿದ್ರೆ ಅದು ಹೊಕ್ಕತಿ ಅನ್ನೋದನ್ನ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು, ಹೇಳಿ ಅದನ್ನ ನಿವಾರಣೆ ಮಾಡ್ಕೊ. ಚಿಂತೆಗೆ ಮೂಲ ಕಾರಣ ಎಲ್ಲರಿಗೂ ಅದು ಒಂದೇ. ಅದು ವಿಷಯದಲ್ಲಿ ಸುಖ ಬುದ್ಧಿನ ಚಿಂತೆಗೆ ಮೂಲ ಕಾರಣ. ಅದಕ್ಕೆ ಅದ್ರ ಇಚ್ಛಾ ಮಾಡ್ತಾನ, ಸಮಾಧಾನ ಶಾಂತಿ ಎಂದು ಸಿಗ್ಬೇಕು. ಏನ್ ಅದಕ್ಕೆ ತೊರೆ ವಿಷಯವನ್ನು ಸುಖ ಶಾಂತಿ ನಿನಗೆ ಬೇಕಾಗಿತ್ತಂದ್ರೆ, ನೆಮ್ಮದಿ ಬೇಕಾಗಿತ್ತಂದ್ರೆ ವಿಷಯ ಚಿಂತನೆಯನ್ನು ಕೈಬಿಡು. ವಿಷಯ ಚಿಂತನೆಯನ್ನು ಬಿಟ್ಟಾವ ಯಾವ ದುಃಖಿ ಆಗ್ಯಾನ. ವಿಷಯ ಚಿಂತನೆ ಬಿಟ್ಟು ಬಿಡದ ಮಾಡವ ಯಾವ ಸುಖ ಒಂದೇನು. ನಾವು ಅದ್ರಾಗ ಕಾಲ್ ಕೈತೇವೆ. ಎಚ್ಚರ ಆದ್ಮೇಲೆ ಚಾಲು ಆಗ್ತಾವ ವಿಷಯ ಚಿಂತನೆ. ಅವು ಸುಖ ಕೊಡ್ತಾವನು ತಪ್ಪು ತಿಳುವಳಿಕೆಯಿಂದ ಬರೇ ಅದ ನೆನಪಿನಾಗೆ ಕಾಲ್ ಕಳೆದು ಜೀವನ ಹಾಳು ಮಾಡ್ಕೊತ. ಅದಕ್ಕೆ ಬಲ್ಲವರು ಅದ್ರದ್ದೆಲ್ಲ ಮನಗಂಡು ಬಿಡದ ವಿಷಯ ಚಿಂತನೆಯನ್ನ. ನೀ ಹೆಸರಿಗಿನ ಹೇಳುದು ಕೇಳುದು ಮಾಡಿದ್ರೆ ಹೋಗುದಿಲ್ಲ. ಅದು ಒಳಗಿನ ಆಶಾ. ನಾನು ಸ್ವಾಮಿಯಾಗೇನಿ, ಜಗದ್ಗುರುಗಳಾಗೇನಿ ಅಂದ್ರೆ ಯಾರ ಅಪ್ಪಗೂ ಬಿಟ್ಟದ್ದಲ್ಲ. ಏನ್ ವಾಸನಾ ನಾಶ ಆಗದ ಹೊರತಾಗಿದ್ದು ನಿನಗೆ ಅನುಭವಕ್ಕೆ ಬರುದೇ ಇಲ್ಲ. ನೀ ಯಾರಿದೆ ಅನ್ನೋದು ಎಲ್ಲ ಜಗತ್ತಿನ ವಿಷಯ ವಸ್ತುಗಳ ಹಂಗ ಹರಿದು ನಿಂತಾಗ ಆ ಸದಾನಂದವನ್ನು ಹೊಂದಲಿಕ್ಕೆ ನಮಗೆ ಬರ್ತದೆ. ನಾವು ಇನ್ನಟ್ ಅದ್ರಾಗೈತಿ ಇದ್ರಾಗೈತಿ ಹನಿಕೆ ಹಾಕೊಂತ ಹೋದೆ ಅಂದ್ರೆ ಅದ್ರಾಗ ಮುನಿಗಿ ಬಿಡ್ತೀವಿ. ನಿದ್ದೆ ಮಾಡ್ಲಿಕ್ಕೆ ಯಾರ ದಾರಿ ತೋರಿಸಿದ್ರೆ ನಿನಗೆ, ಯಾವ್ದಾರ ದೇವ್ರ ದಾರಿ ತೋರಿಸಿದೆ ನಿನಗೆ, ಅದು ತೋರಿಸಿದ ಮ್ಯಾಗ ನಿದ್ದೆ ಮಾಡಕ್ ಬಂತ ನಿನಗೆ. ಎದ್ರ ಸಂಬಂಧ ಮಾಡ್ಕೊಂಡಿ ಅವನು ದೇವ್ರು. ನೀನು ಅವುಗಳಿಂದ ನಿನಗೆ ಏನು ಲಾಭ ಐತೆ? ಸ್ವಾನುಭವದಿಂದ ನೋಡ್ಕೋ. ನಿನ್ನಲ್ಲಿ ಅದ ಆನಂದ ಅನ್ನೋದು ಅನುಭವ ಬರ್ತದೆ. ದೇವರು ದಿಂಡ್ರು ಅನ್ನೋದೆಲ್ಲ ನಿನ್ನ ಮನಸ್ಸಿನ ಕಲ್ಪನಾ. ಅವು ತೆಲಿಬ್ಯಾನಿ.
ಎದಕ್ ಬೇಕಾಗ್ಯಾವ್ರಿ ಅವು? ದೇವರನ್ನು ಅರ್ಥಿಸೋದಾಗ ಗೊತ್ತಿಲ್ಲ. ದೇವ್ರಂದ್ರೆ ಸುಖರೂಪಾದಂತ ಇರು, ಅದು ನಿನ್ನ ಬಿಟ್ಟಿಲ್ಲ, ತನ್ನ ಬಿಟ್ಟ ದೇವ್ರಿಲ್ಲ, ಮನ ಬಿಟ್ಟ ಮಡಿಕಿಲ್ಲ ಅಂತೀರಿ. ಮತ್ತೆ ಅನ್ಯವಾಗಿ ಹುಡ್ಕಾಕ್ ಹೊಂಟೀರಿ. ದೇವ್ರಂದ್ರೆ ಒಂದು ವ್ಯಕ್ತಿ ಕಲ್ಪಿಸ್ಕೊಂಡು ಹೊಂಟಿ. ಇಲ್ಲಿ ಗುಡಿಯಾಗ ಅದಾನು, ಇಲ್ಲಿ ಮ್ಯಾಗ ಅದಾನು, ಮುಗುಲ್ ಮ್ಯಾಗ ಅದಾನು, ಮೋಡಗಳ ಸ್ತಂಡ ಚಟದ್ ಹೋಗಿರ್ತಾವ. ಅಲ್ಲಿ ಅದಾನ ಇಲ್ಲಿ ಅದಾನ ಅನ್ನೋ ಮೂರ್ಖತನ ಅದು ಅಂತ. ಏನ್ ಅದಕ್ಕೆ ಮೂರ್ಖರಂದಾರ ಅವ್ರು. ದೇವ ಇಕಡ ಹೈ ತಿಕಡ ಹೈ ಮನುಮ್ ಡೋಂಗರ್ ತಿರಾತಿಸ್ತಾತ್ ಮೂರ್ಖ ಅನ್ನುವಂತ ಮರಾಠಿ ಸಂತರು. ಮೂರ್ಖರವ್ರು, ಅಲ್ಲೇ ಇಲ್ಲೇ ಹುಡುಕರವ್ರು. ದೇವ್ರಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ಏನಾರು ಮಾಡೋದಲ್ಲ. ಎಲ್ಲದಕ್ಕೂ ಈ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಅದು ಜ್ಞಾನ. ಎಲ್ಲವನ್ನ ಅರಿತಕ್ಕಂಥ ಅರಿವಿಗೆನ ದೇವ್ರು ಅಂತ. ದೇವ್ರು ದಿನರ ಗದ್ದಲ ಬಿದ್ರಿ ಅಂದ್ರೆ ಒಬ್ಬರಿಗೊಬ್ಬರು ಬಡದಾಡಿಸಿ ಆಯ್ತೀರಿ ನೋಡಿ, ತಲೆ ಕೆಡಿಸ್ಕೊಂಡು. ನನ್ನ ದೇವ್ರ ಶ್ರೇಷ್ಠ, ನಿನ್ನ ದೇವ್ರ ಶ್ರೇಷ್ಠ ಅಂತ. ಆ ನಾಮರೂಪಗಳನ್ನು ಹಿಡ್ಕೊಂಡು ಅವಕ್ಕೆ ದೇವ್ರು ಅಂತ ಹಿಡ್ಕೊಂಡು ಹೊಂಟಿಲ್ಲ. ದೇವ್ರಿಗೆ ನಾಮರೂಪ ಅದಾವನು. ಅದ್ರ ಅಭಿಮಾನ ಹಿಡ್ಕೊಂಡು ಕೂತಿ, ನಮ್ಮ ದೇವ್ರು ಬೇರೆ, ನಿಮ್ಮ ದೇವ್ರು ಬೇರೆ ಬೇರೆ. ನಿಜವಾದ ದೇವ್ರು ಯಾರನ್ನೋದು ಗೊತ್ತಿಲ್ಲ ನನಗೆ. ದೇವ್ರ ಇಟ್ಟಿವೇನು? ದೇವ್ರಂತ ಏನಾರ ಇಟ್ಟಿವಿ? ದೇವ್ರಂತ ಏನಾರ ಇಡ್ತೀವಿ? ದೇವ್ರ ಇಡಕ್ ಬರ್ತೇನ? ದೇವ ದರ್ಶನ ಆಗಿತ್ತು ಏನು? ಜಡದ ನಾಮರೂಪಗಳ ದರ್ಶನ ಆಗಿತ್ತು ನಿನಗೆ? ನಾಮರೂಪಗಳನ್ನು ನೋಡಿದ ಕೂಡಲೇ ದೇವ್ರ ದರ್ಶನ ಆದಾಗ ಆಯ್ತಾನೆ. ನನ್ನ ಎದುರಿಗೆ ಕಾಣ್ತೈತೆಲ್ಲ, ಇದ್ಯಾಂಗ ನಾ ಹಾಕೇನಿ ಅಂತ ವಿಚಾರ ಮಾಡಿರೇನ? ಯಾರಲ್ಲ. ನಿನ್ನ ಎದುರಿಗೆ ಕಾಣೋದು ನೀನಲ್ಲ, ಅದು ದೇವರಲ್ಲ. ಅಲ್ಲ, ಅದು ಅರಿವಿಸ್ಕೊಳ್ತೈತಿ. ಅದು ಜಡ ಐತಿ. ಅರುವಲ್ಲುದುದನು ಜಡವೆಂದು ಬಿಡುವನಿ ಜಾಣರ ದೇವ. ಒಮ್ಮೆರ ವಿಚಾರ ಮಾಡಿರೇನ? ಇದು ನಮ್ಮಿಂದ ತಿಳಿಸ್ಕೊಳ್ಳೋದು ಅದು ಹೆಂಗ ದೇವ್ರಕ್ಕತಿ? ಅದು ತಿಳಿಸ್ಕೊಳ್ಳೋದು ಅದು ಜಡ ಐತಿ. ತಿಳಿಯಾವ ಹೆಚ್ಚಿನವ, ತಿಳಿಸ್ಕೊಳ್ಳೋದು ಹೆಚ್ಚಿಂದು. ಇವೆಲ್ಲ ನಾವು ಕಲ್ಪಿಸ್ಕೊಳ್ಳೋದು ನಮ್ಮಿಂದ ಅವು ಅರಿವಿಸ್ಕೊಳ್ತಾವಿಲ್ಲ. ನೀನ ಅವನ್ ತಿಳಿಯಾವ, ಅವೇನ್ ನಿನ್ ತಿಳಿಯೋದಿಲ್ಲ ಅವು, ಹೌದಿಲ್ಲ? ಅದಕ್ಕೆ ಅಂತವಕ್ಕೆಲ್ಲ ನೀ ದೇವ್ರಂತೆ ಬೆನ್ನ ಹತ್ತಬೇಡ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ಅರಿವಿಸ್ಕೊಳ್ಳುವೆಲ್ಲವು ದೇವರ ಅಲ್ಲ. ದೇವರಂದ್ರ ಎಲ್ಲವನ್ನ ಅರಿತಕ್ಕಂಥದ್ದಕ್ಕೆ ದೇವರು ಅಂತಾರೆ. ಅದ ನೀನದಿ ಅಂತ. ಯಾವುದ್ರು ಎಲ್ಲದರ ಡುಬ್ಬವನ್ನು ಬೆಳಗುತ್ತದೆಯೋ ಅದೇ ದೇವರು, ಅದೇ ನೀನಿದ್ದಿ ಅಂತ. ಅದನ್ನು ಯಾರಿಗೆ ಮನಸ್ಸು ಬುದ್ಧಿಗಳಿಗೆ ನಿಲುಕಲಾರದು, ತಿಳಿಲಿಕ್ಕೆ ಬರುದಿಲ್ಲ, ಅಸಮರ್ಥದ. ಯನ್ ಮನಸಾನ ಮನುತೆ ಏನಾವೂರ್ ಮನೋಮತಂ ತದೇವ ಬ್ರಹ್ಮ ತ್ವಂ ವಿದ್ಧಿ ನ ಯದಿದಂ ಉಪಾಸತೆ ಎಂದರು. ಯಾವುದನ್ನು ಮನಸ್ಸು ತಿಳಿಯಲಾರದು, ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು ಅದೇ ದೇವರು, ಅದೇ ಬ್ರಹ್ಮ, ಅದೇ ನೀನಿದ್ದಿ ಅಂತ. ನೀ ಎದುರಿಟ್ಟ ಅದು ಇದು ಅಂತ ನೀ ಕಲ್ಪಿಸ್ಕೊಂಡದ್ದು ಅದು ಯಾವುದು ದೇವರ ಆಗಲಾರ. ಇದನ್ನ ಮಾತ್ರ ಸ್ಪಷ್ಟ ತಿಳ್ಕೋರಿ ನೀವು. ಈ ತಿಳುವಳಿಕೆ ನಿಮ್ಗೆ ಗಟ್ಟಿ ಆಗದ ಹೊರತು ಹಂಗ ತಿರುಗುದ ಮೂರ್ಖರಂಗ. ಯಾರೋ ಹೇಳೋದಿಲ್ಲ ನಿಮ್ಗೆ. ಏನ್ ಈ ತೋರಿ ಅಡಗುದು ದೇವರಲ್ಲ. ಅದು ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಇಲ್ಲದಂಗ ಆಗುದು. ಎಲ್ಲ ಅದ್ರೊಳಗೂ ಇರುವುದು, ಯಾವಾಗ್ಲೂ ಇರುವುದು ಅಂತದ್ದು. ಅದಕ್ಕೆ ದೇವರು ಅಂತಾರ. ನೀವು ಒಂದು ಅವಸ್ಥೆ ಒಳಗೆ ಕಲ್ಪಿಸ್ಕೊಂಡದ್ದು ಅದು ದೇವರಲ್ಲ. ನಮ್ಮಿಂದ ಅರಿವಿಸ್ಕೊಳ್ಳೋದು ಅದ್ಯಾಂಗ ದೇವರ ಕಥೆ ಅನ್ನೋದನ್ನು ಒಮ್ಮೆರ ವಿಚಾರ ಮಾಡಿರಿ ನೀವು. ಅರುವಲ್ಲುದನ್ನು ಜಡವೆಂದು ಬಿಡುವನೇ ಜಾಣರ ದೇವ. ಹೊಳ್ಳೆ ನೋಡುದು ನಾವು ವಿಚಾರವಂತಿದ್ದವ, ತಿಳಿದವ, ಅದ್ರ ಕಡೆ ಯಾಕೆ ಲಕ್ಷ ಹೋಗ್ಕಟ್ರಿ? ತೋರುದ್ರ ಕಡೆ ನಾಮರೂಪಗಳು ತೋರ್ತಾವ. ತೋರುವುದೆಲ್ಲ ಅದು ಮಿಥ್ಯೆ ಅಂತೀವಿ. ಅದೇ ಹಂಗ ದೇವ್ರ ಕಥೆ. ಶಾಂತಿ ಪರಿಷತ್ತಿನವ್ರು ಏನಾರ ಕೆಲಸ ಮಾಡ್ಕೊಂಡಿದ್ರೆ ಈ ಹೊರಗಿನ ಗದ್ಲೆ ಅದಕ್ಕೆ ನಿಮಗೆ. ಒಬ್ರಿಗೊಬ್ರು ಮಠಮಾನಿಗಳಲ್ಲಿ ಸುಧಾ ಬಡ್ದಾಡ್ತೀರಿ ಹೊರಗಿನ ವಿಷಯ ಸಂಬಂಧ. ಹೊರಗೆ ಹುಡುಕಿದ್ರೆ ಸಿಗುದಿಲ್ಲ,
ಹುಡುಕದಿದ್ರೆ ಹುಡುಕೋದು ಬಿಟ್ಟು ಸುಮ್ಮನೆ ಇದ್ರೆ ನಿನ್ನಲ್ಲೇ ಐತೆ ಅನ್ನೋದು ಅನುಭವ ಬರ್ತದೆ. ನೀ ಏನೂ ಮಾಡೋದ್ ಬೇಕಾಗಿಲ್ಲ. ನಾನು ಇದ್ದ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಹೊರಗಿಂದ ಯಾವ ಗದ್ದನೂ ಬೇಕಾಗಿಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮನೂ ವಹಿಸೋ ಕಾರಣ ಇಲ್ಲ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಏನ್ ಮಾಡಿದ್ರೆ ಏನಾಗಿತ್ತು ನೋಡಿ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಶರೀರ ಊಟ ಮಾಡ್ತೈತಿವೋ ಏನು ಆನಂದಮಯವಾದ ಇರು ಊಟ ಮಾಡ್ತೈತಿವೋ? ಭೂತಾದಿಗಳ ಕಾರ್ಯ ಭೂತಾದಿಗಳಿಗೆ ಬೇಕಾಗತಿ, ಹೌದಿಲ್ಲ? ಜಡಕ್ಕೆ ಜಡ ಅದಕ್ಕೆ ಬೇಕು. ಏಲ್ ಮುಕ್ಕಳಿಗೆ ರಾಡ್ ನೀರಿಗೆ ಚಾಟಿ ಅಂತ. ನೀ ಭೂತಾದಿಗಳ ಕಾರ್ಯ ಹೌದನು? ಈ ಶರೀರ ಭೂತಾದಿಗಳ ಕಾರ್ಯ. ಶರೀರ ನೀನಾಗಿದ್ದಾಗ ಉಣ್ಣುದು ತಿನ್ನುವುದು, ಆರಾಮ್ ನಿನ್ನ ಭಾವದಾಗಿದ್ದಾಗ ಉಣ್ಣುದು ತಿನ್ನುವುದು ಎಲ್ಲೈತಿ? ಉಣ್ಬೇಕು ಉಡ್ಬೇಕು ಅನ್ನೋ ಭಾವ ಬರ್ತೈತೆ ನಿನಗೆ. ನೀನಾಗಿದ್ದಾಗ, ಶರೀರ ನೀನಾಗಿದ್ದಾಗ ಬರ್ತೈತಿ. ಏನ್ ಶರೀರ ನೀನಾಗಿರೋದು ಕಾಯ್ಮೋ ಏನು ನೀನಾಗಿರೋದು ಕಾಯ್ಮೋ ಹೇಳು? ಒಂದ ಅವಸ್ಥೆಯೊಳಗಷ್ಟ ಈ ಶರೀರ, ಒಂದ ಅವಸ್ಥೆಯೊಳಿರುತ್ತಿರ್ಪೆ ನೀನು, ಅಖಿಳ ಅವಸ್ಥೆಯೊಳಿರುತ್ತಿರ್ಪೆ ನಾನು. ಎಲ್ಲಾ ಅವಸ್ಥೆಯೊಳಗಿದ್ದದ್ದು ನೀನು, ಒಂದ್ ಅವಸ್ಥೆಯೊಳಗೆ ಅದಷ್ಟು ಇದ್ದದ್ದಷ್ಟ ನೀನು, ಒಂದ್ ಅವಸ್ಥೆಯೊಳಗಷ್ಟ ಈ ಶರೀರ. ಇದ್ಯಾಗೂ ಇಲ್ಲ, ಕನಸಿನ್ಯಾಗೂ ಇದಿಲ್ಲ. ನೀನು ಮಾತ್ರ ಎಲ್ಲ ಅವಸ್ಥೆಯೊಳಗದಿ ಅರಿವು. ಆ ಅರುವ ನೀನದಿಯನ್ನು ಅದನ್ನ ನಂಬು. ಇದು ನಂಬೇಡ. ಒಂದ್ ಅವಸ್ಥೆಯೊಳಗೆ ತೋರುವಂತ ಈ ಶರೀರಾದಿಗಳನ್ನ ನಂಬಬೇಡ. ಅಸ್ಥಿರವಾದದ್ದು, ಮತ್ತೊಂದು ಅವಸ್ಥೆ ಇಲ್ಲ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ಆರಾಮನೊಳಗೆ ಏನಾರ ಕೆಲಸ ಮಾಡಾಕತ್ತೇನೆ? ಏನೂ ಇಲ್ಲ ಅಲ್ಲಿ. ಅದನ್ನ ನೆನಪಿಸೋದ ಇಲ್ಲ. ಆನಂದದೊಳಗೆ ಯಾರ ಅದಾರನ ಅಲ್ಲಿ? ಯಾರ ಇದ್ರ ಅವ್ರ ಸುದ್ದಿ ಮಾತಾಡಿನ? ಆನಂದಮಯವಾದ ಇರುವಿನಲ್ಲಿ ಯಾವ ವ್ಯಕ್ತಿಯೂ ಇಲ್ಲ. ನನ್ನಿಂದ ಇರ್ಲಾರ್ದವ್ರ ಸುದ್ದಿ ನಮಗೆ ಅದಕ್ಕಪ್ಪ. ಮಂದಿ ಸುದ್ದಿ ತಗೊಂಡ್ ಮೈಲಾರ್ಕೋದ ಸುಳ್ಳ ವೇಳೆ ಕಳಿತೀರಿ ನೋಡಿ. ಇಲ್ಲದನ್ನು ಕಲ್ಪಿಸ್ಬೋದು. ನೀವು ಕಲ್ಪಿಸಿದಾಗ ಆಗೋದಿಲ್ಲ. ನೀವು ಕಲ್ಪನಾ ಮಾಡ್ಲಿಲ್ಲ ಅಂದ್ರೆ ಏನೈತಿ ನೋಡ್ಕೋರಿ. ಯಾವುದು ಕಲ್ಪನಾ ಇರ್ಲಿಲ್ಲ ಅಂದ್ರೆ ಎಲ್ಲರಿಗೂ ಇದು ಅನುಭವ ಬರ್ತೈತಿ. ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ಅದು ಯಾವುದು ಕಲ್ಪನಾ ಇರ್ಲಿಲ್ಲ ಅಂದ್ರೆ. ಅದಕ್ಕೆ ಧ್ಯಾನ ಅಂತಾರ, ಕಲ್ಪನಾ ರಹಿತ ಇರುವಿನ ಅನುಸಂಧಾನ. ಸ್ವರೂಪದ ಎಚ್ಚರಿಕೆ ಮಾಡ್ಕೋಬೇಕಂತ ನೀ ಈಗಿರ್ತ ಪ್ರಯತ್ನ ಮಾಡಿರುವ ವಾಸನಾದಿಗಳು ನಮ್ಮನ್ನ ಹಿಂದಕ್ಕೆ ಜಗ್ತ. ನಿಷ್ಠೆಯಿಂದ ನೀ ಅದರ ತೊಡಗಿದ್ರು ವಾಸನೆಗಳು ನಮ್ಮನ್ನ ಹೋಗಿ ಬಿಡುದಿಲ್ಲ, ಮತ್ತೆ ತನ್ನ ಚಾಡಿ ಬಿಡುದಿಲ್ಲ. ಯಾಕೆ ಮಾಡ್ಕೊಂತ ಅನಂತ ಜನ್ಮಗಳಲ್ಲಿ ಅವನ್ ಮಾಡ್ಕೊಂತ ಬಂದೀವ್ ನಾವು. ಅದ ಚಾಡಿ ಬಿದ್ದಾವು, ಕಲ್ತ್ ಚಾಡಿ ಹೋಗುದಿಲ್ಲ ಅಂತಾರಲ್ಲ. ಅವ್ನ್ ಮಾಡ್ಕೊಂತ ಬೇಕಾದಷ್ಟು ನಾವು ಕೇಳ್ತೇವೆ ಅಂದ್ರೆ ಅದ್ರ ರೂಢಿಗತ ವಾಸನೆಗಳು ನಮ್ಮ ಮತ್ತು ಅಡ್ಡ ದಾರಿ ಹಿಡಿಸ್ತಾವ, ಕಳ್ಕೊಂಡು ಹೋಗ್ತಾವು. ಅದಕ್ಕ ಆಗದಾಗದು ವರ ವಿವೇಕಿಗೆ ಮುಕುತಿ, ನೀಗದೆ ಭೂತಾದಿ ಪ್ರತಿಬಂಧಕವನು ಅಂತ. ವಿವೇಕ ಜಾಗೃತ ಆಗದ ಹೊರತಾಗಿ ವಾಸನಾದಿಗಳ ಕಡಿಮೆ ಏನಾಗೋದು? ವಿವೇಕಕ್ಕನ ನಾವು ಮುಖ ಕೊಡುದಿಲ್ಲ ಅಂದಿಂದ ಹೆಂಗ ವಾಸನ ಹೋಗ್ಬೇಕು ಹೇಳ್ರಿ? ಲೌಕಿಕ ಶಾನ್ಯತನದಿಂದ ವಾಸನ ಕಡಿಮೆ ಅವನು. ಹಾಗೆ ಅವನು ನೋಡ್ರಿ, ಲೌಕಿಕ ಜಾನ್ಮೆಯಿಂದ ವಿಷಯ ವಾಸನೆಗಳನ್ನು ಕಡಿಮೆ ಮಾಡ್ಕೊಂಡವ್ರು ಯಾರ್ದಾರೆ? ಪಾರಮಾರ್ಥ ಪಾಂಡಿತ್ಯಕ್ಕನ ವಾಸನಾದಿಗಳ ನಾಶ ಆಗೋದು. ಇದ್ರ ಕಡೆ ಲಕ್ಷ ಕೊಡಾಕವಲ್ಲ, ವಾಸನೆಗಳೇ ಉಳಿದಿಲ್ಲ ನಿನಗೆ. ಇದ್ರ ಕಡೆ ಇದನ್ನ ತಲೆ ತಗೊಂಡೆ ಅಂದ್ರೆ ನೀವು ಯಾವ ಜಗತ್ನಾಗ ಏನಾರ ಹೊಂದಬೇಕು ಮಾಡ್ಬೇಕು ಅನ್ನೋ ವಾಸನ ಉಳಿದಿಲ್ಲ, ನಾಶ ಆಗಿ ಹೋಗ್ತಾವಲ್ಲ. ಭಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಅಸ್ಯ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾನಿ ತಸ್ಮಿನ್ ದೃಷ್ಟಿ ಪರಾವರಿ ಅಂತ. ಯಾವ ಉಳಿದಿಲ್ಲ, ಯಾವ ವಾಸನಾದಿಗಳು ಉಳಿದಿಲ್ಲ. ಅದಕ್ಕೆ ಹಿಂಗೆ ನಾವು ಇದರ ಅಭ್ಯಾಸ ಮಾಡ್ಬೇಕು. ತಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡೀತಿ ಅಂದ್ರೆ ವಾಸನಾದಿಗಳು ತಾನ ಕ್ಷೀಣ ಕುಂತ
ಅಧ್ಯಾತ್ಮ ಸತ್ತಾಗ ನೀವು ಹೊಂದ್ಕೊಂಡೆ ಅಂದ್ರೆ ಎಲ್ಲಾ ಸಂಕಟ ನಿವಾರಣೆ ಆಕೈತಿ ನೋಡ್ರಿ. ಉತ್ತರೋತ್ತರ ಸಂಸ್ಕಾರ ಹಾಕೊಂತ ಹೋಗ್ತೈತಿ, ಉತ್ತಮ ಜನ್ಮ ಬರ್ತೈತಿ. ಒಂದು ಜನ್ಮದಾಗ ನೀನು ಮುಕ್ತ ಅದಿ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಏನ್ ಶ್ರವಣ ಮಾಡಿದ್ದನ್ನು ಮನನ ಮಾಡ್ಲಿಕ್ಕೆ ನಾವು ವೇಳೆ ಕೊಡ್ಲಿಲ್ಲ ಅಂದ್ರೆ ಕೇಳಿದ್ದು ಹೇಳಿದ್ದು ಎಲ್ಲ ವ್ಯರ್ಥ ಮಾಜಿ ಹೋಗ್ಬಿಡ್ತದೆ. ಅದಕ್ಕೆ ನಾವು ಅದನ್ನ ಚಂದ ಕೇಳಿದ್ದನ್ನು ಅದನ್ನ ನೆನಪಿಟ್ಕೊಂಡು ಮನನ ಮಾಡಬೇಕು. ಕೇಳಿದ್ದ ನೆನಪಿಡ್ಲಿಲ್ಲ ಅಂದ್ರೆ ಮನನೇ ಅಲ್ಲಿ ಆಗ್ತೈತಿ. ಬೇಕಾಗಿದ್ದಿದ್ದದ್ದು ನೆನಪಿಟ್ಕೋತಿಲ್ಲ. ಬಾಳೆ ಸುದ್ದಿ ಹಂಗೆ ನೆನಪಿಟ್ಕೊಂಡಿರ್ತೀನಿ ನೋಡು. ಯಾಕ್ರಿ ಹೆಂಡತಿ ಹೆಸರು ಗಂಡನ ಹೆಸರು ಒಮ್ಮೆ ಕೇಳಿಬಿಟ್ರೆ ಸಾಕು ನೋಡ್ರಿ. ಬರ್ಕೋತಿ ಅದನ್ನ ಏನ್ ಬರುದಿಲ್ಲ ಏನಿಲ್ಲ. ಒಮ್ಮೆ ಕೇಳ್ಬಿಟ್ರೆ ಇಂತಾಕೆ ನಿನ್ನ ಹೆಂಡತಿ ಹೆಸರು, ಇಂತಾದ ನಿನ್ನ ಗಂಡನ ಹೆಸರು ಹೇಳ್ಬಿಟ್ರಿ ತುಳಿದಿ ಎಷ್ಟೊಂದು ಒಲವಿನಿಂದ. ಹಂಗ ಇದನ್ನ ನೆಲವೇರಿ ಕೇಳಿದೊಳಿ, ಇದನ್ನೊಮ್ಮೆ ನೆಲವೇರಿ ಕೇಳಿದೊಳಿ. ಹಂಗ ಆಸಕ್ತಿಯಿಂದ ಕೇಳಿದ್ರ ಅದನ್ನ ನೆನಪು ಉಳಿತೈತಿ, ಮನನ ಮಾಡಕ್ ಬರ್ತೈತಿ. ಏನ್ ನಾವು ಸಂಕಟ ಹೋಗೋ ಸಂಬಂಧ ಬಂದವರಪ್ಪ, ನಮಗೆ ಅದಕ್ಕೆ ಕೈತಿದ್ದು. ನಂದು ತಲೆ ಕೆಟ್ಟದ್ ನೆಟ್ಗಾರ ಸಾಕು, ಪಿಸಾಚ್ ಬಿಟ್ರೆ ಸಾಕು, ಅಜ್ಜಾಟ್ ಬಿಟ್ರೆ ಸಾಕು, ನಮ್ದೊಂದು ಬಡತನವಾದ್ರೆ ಸಾಕು. ಹೌದಿಲ್ಲ, ನಮ್ಮ ಎಲ್ಲ ದೋಷವಾದ್ರೆ ಸಾಕಂತ ಬರೀ ಅಷ್ಟೇ ಮಾಡ್ಕೊಂಡ್ರೆ ಇದು ಮತ್ತು ಬರುವ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ. ಆಗಿನ ಪೂರ್ತಿ ಕಷ್ಟ ಆದ್ರೆ ಉಪಯೋಗ. ಎಂದೆಂದೂ ನಿನಗೆ ಬರಬಾರ್ದು ಇದು ದುಃಖ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯನ್ನು ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಇದನ್ನು ಚಂದ ಕೇಳು ಅಂತ ಹೇಳಿತ್ತು. ನೆರೆ ಕೇಳು, ಕೇಳ್ದುದನ್ನು ಅರಿ, ಮನನ ಮಾಡೋದನ್ನು ಕೇಳಿದ್ದನ್ನ. ಅರಿದುದನ್ನು ಒಮ್ಮೆಯೂ ಮರೆಯದಿರು, ಗುರು ಬೇಳದ ತೆರದುಡು, ತೊರೆ ವಿಷಯವನ್ನು ಬಿಡದನ. ಎದರಿಂದ ನಮಗೆ ದುಃಖ ಆಕೈತಿ ಅದನ್ನು ಕೈ ಬಿಡಂತ. ವಿಷಯ ಚಿಂತನೆ ಮಾಡೋದ್ರಿಂದ ನಿರಂತರ ದುಃಖವನ್ನು ನಾವು ಹೊಂದಿಕತ್ತೇವೆ. ಆದರೂ ಅದ ಸುಖರೂಪ ಅಂತ ತಿಳ್ಕೊಂಡು ವಿವೇಕ ಇಲ್ಲದವರು ಅದ್ರ ಬೆನ್ನೈತಿ ಸಮಾಧಾನ ಶಾಂತಿಯನ್ನು ಕಳ್ಕೊಂಡು ತಿರುಗಲಿಕ್ಕೆ. ನನ್ನಲ್ಲಿದ್ದದ್ದನ್ನು ನಾವು ಹೊಂದಾಕಾಗಲ್ಲ. ದೂರ ಇಲ್ಲ ನಿನಗೆ, ನಿನ್ನಲ್ಲೇ ಐತಿ. ಈ ವಿಷಯಗಳ ಬೆನ್ನ ಹತ್ತಿ ನಿನಗೆ ಅದು ದೂರ ಆದಂಗೈತಿ. ಮಹಾತ್ಮರು ಹೇಳಿದ ಮಾತಿನ ಕಡೆ ಗಮನ ಕೊಟ್ಟಾಗ ನನ್ನಲ್ಲೇ ಐತಿ ಅನ್ನೋದು ಅವಾಗ ನಿನಗೆ ಬೆಳಿತದೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಗಿಲ್ಲ, ನೀವು ಬೇರೆ ಐತಿ ಎಲ್ಲಿ ಅಂತ ಹುಡ್ಕಾಕ ಹೋಗಿ ಹಂಗೆ ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಶ್ರವಣ ಮುಖಾಂತರ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಸಮಾಧಿಯನ್ನು ಹೊಂದಿದಾಗ ಇದು ಖಾತ್ರಿ ಆಕೈತಿ. ಖಾತ್ರಿ ಆದಾಗ ನನಗೆ ಬಾಧೆ ಇಲ್ಲ ಅನ್ನೋದು ಹೊಳಿತೈತಿ. ನನಗೆ ಯಾವುದೇ ತರದ ಬಾಧೆ ಇಲ್ಲ, ಇದ್ದಕ್ಕಿದ್ದಂಗೆ ಐತಿ ನನಗಿರುವನು. ಇನ್ನು ಆನಂದ ಸ್ವರೂಪದಲ್ಲಿ ಮಾಯೆಯು ತನ್ನ ಚಂಚಲತೆಯನ್ನು ಒಡಮೂಡಿಸಲಾರ. ಅಲ್ಲಿ ಯಾವ ಗದ್ದನೂ ಇಲ್ಲ ಅಂತ ಒಮ್ಮೆ ಆ ಸ್ಥಿತಿ ಪಡೆದ ಖಾತ್ರಿ ಮಾಡಿ ನೋಡ್ಕೊ. ಈ ಪ್ರತ್ಯಕ್ಷ ಪ್ರಮಾಣಾದಿಗಳೆಲ್ಲ ಅಧ್ಯಾಸದೊಳಗಿನವೆಲ್ಲ. ಇವೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವುದು. ಪ್ರತ್ಯಕ್ಷ ಪ್ರಮಾಣಾದಿಗಳೆಲ್ಲ ಇವೆಲ್ಲ ಪಾರಮಾರ್ಥಕ್ಕೆ ಏನು ಉಪಯೋಗ ಬರುವಂಗಿಲ್ಲ. ಬಹಿರ್ಮುಖ ವೃತ್ತಿ ಎಲ್ಲ ಕೈ ಬಿಡಬೇಕಾಗತ್ತೆ. ಅಂತರ್ಮುಖಿ ಆದಾಗ ಇದು ನಮಗಿದು ಅನುಭವ ಬರ್ತದೆ. ನಿದ್ದೆ ಮಾಡ್ಬೇಕಾದ್ರೆ ಹೊರಗೆ ಏನು ನೋಡ್ಕೊತ ಕೂತ್ರ ಬರ್ತದೆ ನಿದ್ದೆ. ಹೊರಗಿಂದೆಲ್ಲ ಕೈ ಬಿಟ್ಟಾಗ ಹಂಗದಿಲ್ಲ ನಿದ್ದೆ ಆನಂದ. ಹಂಗದ ಇದು ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನ ಒಂದು. ಇನ್ನ ಕಣ್ಣಿನ ಮುಖಾಂತರ, ಕಿವಿ ಮುಖಾಂತರ, ಮೂಗಿನ ಮುಖಾಂತರ, ಚರ್ಮದ ಮುಖಾಂತರ ಹಣಿಕೆ ಹಾಕಿ ಸುಖ ಹೊಂದ್ಬೇಕನ್ನೋರ್ ಕೆಲಸ ಅಲ್ಲ. ಇದ್ರ ನಂದು ಏನೂ ಕೆಲಸ ಇಲ್ಲ ಅನ್ನೋರ್ ಕೆಲಸ ಇದೆ. ಹೊರಗಿಂದ ಏನೂ ಇಲ್ಲಪ್ಪ ನಾವು. ಅದಕ್ಕೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಪೂರ್ಣ ನಮ್ಗೆ ಬಂದ್ ಮಾಡಿದಾಗ ಇದರ ಅಭ್ಯಾಸ ನಡೀತೈತಿ ನೋಡ್ರಿ. ಇವನು ಬಿಟ್ಟಿರೋ ರೂಢಿ ಇಲ್ಲ ನಮ್ಗೆ. ಹಂಗ ಬಿಡ್ಲಿ ಇವನು ಅಂತೇಳಿ ಇವ ಸುಖರೂಪ ಅಂತ ವಿವೇಕ ಇಲ್ಲದವ್ರಿಗೆ ಇವಾಗ ಗಟ್ಟಿಯಾಗಿಬಿಟ್ಟವು. ಇವ ಸುಖರೂಪ ಇದ ಕರೆ ಅಂತ ತಿಳ್ಕೊಂಡು ವಿಶ್ವಾಧಿಪತಿ ನಿಮ್ಮ ಆನಂದಮಯವಾದ ಇರುವಿಗೆ ಉಪಯೋಗ ಬರ್ತೈತನ, ಆರಾಮಿರಕ್ಕೆ ಉಪಯೋಗ ಬರ್ತೈತನ. ವಿಶ್ವದ ಅಧಿಪತಿನ ನೀನಾಗಿಪ್ಪ.
ವಿಶ್ವದ ಎಲ್ಲಾ ಶ್ರೀಮಂತಿಗೆ ನಿನ್ನ ಕಿಸೆದಾಗ ಬಿದ್ದೈತಿ ಅಂದ್ರೂ ನಿನಗೆ ನೆಮ್ಮದಿ ಐತಿ ಅಂತ ನೋಡ್ಕೊ. ನೀವು ಎಷ್ಟೇ ಭೌತಿಕ ಸಂಪತ್ತಿನಿಂದ ಅಭಿವೃದ್ಧಿ ಹೊಂದೇ ಒಂದು ಸುಧಾ ಎಂದೂ ನಿನಗೆ ನೆಮ್ಮದಿ ಕೊಡುದಿಲ್ಲ. ನಾವು ವಿಷಯ ವಸ್ತುಗಳಿಂದ ಎಷ್ಟೇ ಆನಂದವನ್ನು ಪಡೆದೇವಂದ್ರೂ ಸುಧಾ ಅದನ್ನು ರಾಶಿ ರಾಶಿಯಾಗಿ ಸಂಗ್ರಹ ಮಾಡಿ ಇಟ್ಕೊಳಕ್ ಬಂದೈತೇನು? ಎಲ್ಲಿಟ್ಟೆ ಹಂಗಾರೆ ಇಲ್ಲಿ ತನಕ ಗಳಿಸಿ ಭೋಗಿಸಿ ಉಂಡದ್ದನ್ನು ಎಲ್ಲಿಟ್ಟಿ ಅಂದ್ರೆ ಎಲ್ಲಿ ಇಲ್ಲ ಎಲ್ಲಿ ಬಿಡ್ರಿ ಬರ್ರು ಬುಷಿ ಆಗ್ತಾನೆ. ಮುದುಕ ಮುದುಕಿ ಯಾಕೆ ಕುಂತಿರ್ತಾರಲ್ಲ ಅಜ್ಜಾಮಗಳನ್ನ ಹೋಗಿ ಕೇಳಿ ನಿಂತಿದ್ರು. ಎಲ್ಲಿ ಇಟ್ಟು ಇಷ್ಟು ದಿನ ಉಂಡು ಸುಖ ಅಂತ. ಎಲ್ಲಿ ಉಳಿದಿಲ್ಲ, ಅದು ಇಲ್ಲ ಇಲ್ಲ. ಬಿಸಿಲು ಕುದ್ರಿ ಅಂತೆ ತೋರಿ ಎಡೆಗೆ ಹೋಗ್ಬೇಕು. ಭ್ರಾಂತಿ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಈ ಭ್ರಾಂತಿ ನಾಶ ಮಾಡ್ಕೋಯ್ತಾನೆ ಮೊದಲು. ಇಲ್ಲ ಅಂದ್ರೆ ಇದ್ರ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಇದ ಕರೆ ಅಂತ ತಿಳ್ಕೊಂಡೆ ಅಂದ್ರೆ ಯಾವುದೇ ಇಂದ್ರಿಯ ಸಂಪರ್ಕ ಹೋಗ ಅದ ತೋರಿ ಅಡಿಗೆ ಬಿಡ್ತದೆ. ಅದಕ್ಕೆ ವಿಚಾರವಂತ ಇದಕ್ಕೆ ಪಸಗಿ ಬೀಳುದಿಲ್ಲ, ಮಬ್ಬಿಗೆ ಬೀಳುದಿಲ್ಲ. ಧೀರಸ್ತತ್ರ ನ ಮುಹ್ಯತೆ ಅಂತ ಒಂದು ವಿಚಾರವಂತರು ಧೀರಾದಂಥವ್ರು ಇದರ ಇಂದ್ರಿಯ ಸಂಪರ್ಕ ಭೋಗಕ್ಕೆ ವಶವರ್ತಿ ಆಗುದಿಲ್ಲ, ಅವರು ಮೋಹಕ್ಕೆ ಬೀಳುದಿಲ್ಲ. ಅದಕ್ಕೆ ಧೀರಾದಂಥವ್ರು ವಿಷಯಾದಿಗಳಲ್ಲಿ ಮೋಹವನ್ನು ತಾಳ್ಲಿಕ್ಕೆ ಹೋಗುದಿಲ್ಲ. ಇದೆಲ್ಲ ಅನಿತ್ಯತೆ ದುಃಖ ರೂಪಿ ಐತಿ ಅನ್ನುವಂತ ವಿಚಾರವರಲ್ಲಿ ದೃಢಪಟ್ಟಿರ್ತೈತಿ. ನನ್ನ ಗುರುತ ನನ್ನ ಬಿಟ್ಟ ಅನ್ಯವಾಗಿ ಗುರ್ತ ಇಡ್ಲಿಕ್ಕೆ ಬರುದಿಲ್ಲ. ನನ್ನ ಗುರುತ ನನ್ನ ಗುರುತ ಏನ್ ನಿದ್ರಿ ಗುರ್ತ ಇಡಕ್ ಬರ್ತೈತಿ, ಇಟ್ಟು ತೋರ್ಸ ನೋಡುನು. ಆರಾಮಿನ ಗುರ್ತ ಇಡ್ಲಿಕ್ಕೆ ಬರುದಿಲ್ಲ. ಗುರ್ತಕ್ಕೆ ಹೋದಿನ ಅಂದ್ರೆ ಗುದ್ದಾಡಿ ಸಾಯ್ತೀನಿ. ಭೇದ ಭಾವ ಹುಟ್ಟಿಸ್ತೈತೆ ಅಲ್ಲ, ಹೌದಿಲ್ಲ? ಶಾಣೆ ಆದವ ಗುರ್ತದ ಗದ್ದಲ್ದ ಬೀಳಕ್ ಹೋಗುದಿಲ್ಲ. ಗುರ್ತ ಪ್ರತೀಕ ಮೂಲ ವಸ್ತು ಆಗ್ಲಾರ್ದು ಆಕೈತೆ ನೋಡ್ಬೇಕಾದ್ರೆ. ನೀ ಏನಾರ ಗುರ್ತ ಇಟ್ಟ ಹಿಂಗ ಐತಿದಂತ ಗುರ್ತ ಇಟ್ಕೊಂಡ್ ಆಕೈತೇನ ಅದ ವಸ್ತು? ನೀ ಭಾವಿಸ್ಕೊಂಡಂಗ ಆಕೈತೇನ ಗುರ್ತ? ನೀ ಅದನ್ನ ಗುರ್ತ ಆನಂದ ಅಂತ ಭಾವಿಸ್ಕೊಂಡ್ರೆ ಆನಂದ ಆಕೈತೇನ? ಅದು ಆಗುದಿಲ್ಲ. ಈ ಕಲ್ಲು ಬೆಲ್ಲ ಅಂತ ಭಾವಿಸ್ಕೊಂಡು ಬೆಲ್ಲ ಆಕೈತೇನ? ಆ ಹಳ್ಳ ಕಡ್ಲಿ ಅಂತ ಭಾವಿಸ್ಕೊಂಡು ಕಡ್ಲಿಕ್ಕೆ ನಾವು ಹಂಗಾರೆ ಎರಡು ಕೂಡಿಸಿ ಉಣ್ಗ ಮಾಡಿ ಹೊಡಿ ನೋಡು. ಹಂಗಾರ ಹೊಡಿ ತುಂಬತೇನೋ. ದೇವ್ರಂತ ಏನಾರ ಕಲ್ಪಿಸ್ಕೊಂಡು ಕುಂತ್ರೆ ದೇವ್ರ ಆಕೈತೇನ? ಅದು ಆಗುದಿಲ್ಲ. ಅದು ಯಾರು ವಿಚಾರ ಮಾಡೋರು? ಅದಕ್ಕೆ ಬಳ್ಳಿ ಗೂಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದಿರಿ ಎಲ್ಲಿ ಅದು ಮುಕ್ತ ಸರ್ವಜ್ಞ ಅಂತ. ಒಬ್ಬರನ್ನ ಕಂಡು ಒಬ್ಬರು ಅದು ಹೋದಿಲ್ಲ. ಅದು ಎಲ್ಲ ಸಾರಡೋಗಿ ಅಂತಿದ್ರು. ಒಂದು ಕುರಿ ಬ್ಯಾ ಅಂತ ಅದು ಬ್ಯಾ ಅಂತ ಅದನ್ನ ಕಂಡು ಅವು ವಿಚಾರ ಮಾಡೋಂಗಿಲ್ಲ, ಬಿಡುವಂಗಿಲ್ಲ. ಎದೆ ಸತ್ತುಳ್ದೈತಪ್ಪ ದೇವ್ರ ಅಲ್ಲಿ ನೋಡ್ಕೊಳ, ಅಲ್ಲೇ ವಸ್ತಿ ಆಗ್ತಾನ. ಜಡ್ ಹೋಗೈತೆ ಅನ್ಕೋ ಓಡಿ ಹೋಗೈತೆ. ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ. ಅವನ್ನ ನಾವು ಉಂಡ ತೀರ್ಸ್ಬೇಕು. ಅವು ಬರ್ದಂಗೆ ಮಾಡ್ಕೋಬೇಕನ್ನುವಂಗಿದ್ರೆ ಈ ವಾಸನೆಗಳೇನದಾವಲ್ಲ, ಭೋಗ ವಾಸನೆಗಳನ್ನು ಕೂಡ ನಾಶ ಮಾಡ್ಕೊ. ಇವುಗಳ ಮುಖಾಂತರ ಅವುಗಳ ತೃಪ್ತಿ ಪಡಿಸ್ಕೊಳ್ಳೋ ಸಂಬಂಧ ಈ ಎಲ್ಲ ಹೀನ ಕರ್ಮಗಳನ್ನು ಮಾಡ್ತೀವಿ. ಅದಕ್ಕೆ ಅನುಗುಣವಾಗಿ ನಮಗೆ ಬರ್ತಿರ್ತಾವಲ್ಲ ಏನು ಬರ್ಬೇಕಾದ್ರು ಕಷ್ಟಗಳು. ಯಾಕೆ ಬರ್ತಾವ ಅಂದ್ರೆ ಅದರ ಸಂಬಂಧ ವಿಷಯಗಳ ಪ್ರಾಪ್ತಿಗಾಗಿ ಏನು ಕರ್ಮಗಳನ್ನು ಮಾಡ್ತೀವಲ್ಲ ಅದರ ಸಂಬಂಧ ಬಂದಿರ್ತಾವ ನಮಗೆಲ್ಲವು. ಇಡ್ತೇನೆ ಅವ್ರಿಗೆ ಇಡ್ರಿ ಅಂತ ಹೇಳ್ಬೇಕು. ಅವ್ರು ಕೂಡ ಗುದ್ದಾಡಕ್ ಹೋಗ್ಬಾರ್ದು. ಅದು ನಮ್ಮ ಕೆಲಸ ಅಲ್ಲ ಅಂತ ಉದಾಸೀನ ಆಗ್ಬಿಡೋದು. ಅವ್ರು ಕೂಡ ವಾದ ಮಾಡಕ್ ಹೋಗ್ಬಾರ್ದು. ಯಾಕೆ ಇಟ್ಕೊಂತ ಹೋಗ ಆರಿಗೆ ಹೌದಿಲ್ಲ? ಹೇಳುವಟ್ಟು ಹೇಳ್ಬೇಕು. ಇಬ್ಬರು ಬುದ್ಧಿ ಎಷ್ಟಾದ್ ಬಿಡ ಅಂತ ಉದಾಸೀನ ಆಗ್ಬಿಡು. ಅವ್ರು ಊರು ಕೂಡ ಯಾಕೆ ಬಾರಿಸ್ಬೇಕು? ಗೆಲ್ತಿದ್ರು ವಾದಿ ಕೂಡ ಒದ್ದಾಡ್ಲಾಸಲ್ಲ ಅಂತ ಗೂದಿ ಕೂಡ ಗುದ್ದಾಡ್ಲಾಸ. ಶಾನ್ಯಾರಾದವ್ರಿಗೆ ಹೇಳಕ್ ಹೋಗುದಿಲ್ಲ. ತಿಳ್ಕೋಬೇಕು, ಸುಖ ಹೊಂದ್ಬೇಕನ್ನ ಅವ್ರಿಗೆ ಎಷ್ಟೇ ಹೇಳ್ಬೇಕು. ಇದನ್ನ ಬಾಕಿ ತಮದಲ್ಲಿ ಇದನ್ನು ಹೇಳಬಾರ್ದು.
ನಾವು ಮಾಡ್ತೇವ್ರಿ, ಮಾಡ್ರಿ, ಯಾರು ಬೇಡ ಅಂತ ಹೌದಿಲ್ಲ? ನಿಮ್ಗೆ ಹೇಳ ನಾವು ಬೇಡ ಅಂತ. ನಿರ್ವಿಕಲ್ಪ ಸ್ಥಿತಿ ಒಳಗೆ ಆನಂದ ಅನುಭವ ಬರ್ತದೆ. ಅವಾಗ ಅಲ್ಲಿ ಯಾವ್ದಾರ ಗುರ್ತೈತೇನೋ ನೋಡಿರೇನು? ಯಾವುದು ಕಲ್ಪನಾ ಇಲ್ಲದಾಗ ಅಲ್ಲಿ ಯಾವ ಗುರ್ತೈತಿ, ಯಾವ ನಾಮರೂಪಗಳದಾವ? ಈ ವಿಶ್ವಾದಿ ವಿಕಲ್ಪನೆಗಳನ್ನು ಹಿಡ್ಕೊಂಡು ಕೂತ್ರಿ ಅಂದ್ರೆ ಚೈತನ್ಯ ಅಥವಾ ಆನಂದಮಯವಾದ ಸೂತ್ರ ನಿಮಗೆ ಹತ್ತುವುದನೇ ಇಲ್ಲ. ಮೊದಲಿಗೆ ಇಲ್ಲ ಅವು. ಮೊದಲಿಗೆ ಅವು ಬೇಕು ಅಂತ ಇಲ್ಲ. ಇಲ್ಲಿ ಇಲ್ಲದ್ದು ಕಲ್ಪಿಸ್ಕೊಂಡು ಅವನು ಹಿಡ್ಕೊಂಡು ಕುಂತ ಅವನು ಬಿಡುದು, ಅದರ ಅಭಿಮಾನ ಬಿಡುದು ಬಹಳ ಕಠಿಣ. ವಿಕಲ್ಪನೆಗಳು ಎಲ್ಲಿದಾವ ಅಲ್ಲಿ ಕನಿಷ್ಠ ಶ್ರೇಷ್ಠ ಅಂತ ಗೊತ್ತೈತಿ. ವಿಕಲ್ಪನೆಗಳಿಂದಲ್ಲಿ ಕನಿಷ್ಠನೂ ಇಲ್ಲ, ಶ್ರೇಷ್ಠನೂ ಇಲ್ಲ ಅಂತ. ಆನಂದಮಯವಾದ ಇರುವಿನಲ್ಲಿ ಲೌಕಿಕದ ಗದ್ದಲಿಲ್ಲ. ಅಲ್ಲಿ ಲೌಕಿಕದಲ್ಲಿ ಆನಂದಮಯವಾದ ಇರುವು ಇಲ್ಲ. ಅದ್ರ ಕಡೆ ಲಕ್ಷ ಕೊಟ್ಟ ಅವನಿಗೆ ನೆಮ್ಮದಿ ಇಲ್ಲ. ಈ ಲೌಕಿಕದ ಕಡೆ ಲಕ್ಷ ಕೊಟ್ಟ ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನೇ ಪ್ರತಿಕರಿಸುತ್ತೆ. ಬರೀ ಯಾವ ಮಾಡ್ಕೊಂತ ಕುಂತ ಅವ್ನಿಗೆ ಇದೆಯಲ್ಲಿ ಅನುಭವ ಬರ್ಬೇಕ್ರಿ. ಇವ ಖರೆ, ಇವ ಸುಖರೂಪ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅದನ್ನ ಮಾಡ್ಕೊಂತ. ಈ ಊರ್ದೊಂದ ಬೇರೆ, ಹುಡ್ಕೊಂದೊಂದ್ ಬೇರೆ ಅಂತಾರಲ್ಲ, ಅವನ್ ಗದ್ಲ ಅದು ಬೇರೆನೇ ಇರ್ತದೆ. ನಿಧಿಧ್ಯಾಸನದಲ್ಲಿ ಬುದ್ಧಿ ತನ್ನ ವಿಷಮತೆಯನ್ನೆಲ್ಲ ಕಳ್ಕೊತೈತಿ. ಅವಾಗ ಸಮತ್ವ ಸ್ಥಿತಿ ಅನುಭವ ಬರ್ತದೆ. ನಿಧಿಧ್ಯಾಸನ ಪರಿಪಕ್ವವಾದಾಗ ಸಮಭಾವ ಬರ್ತೈತಿ ನಮ್ಗೆ. ಅದಕ್ಕೆ ಸಮಾಧಿ ಅನ್ನೋದು. ಆರಾಮಿನ ಭಾವ ಬರಬೇಕಾದ್ರೆ ಆರಾಮಿನ ವಿಚಾರ ನಡೆದ್ರೆ ಆರಾಮಿನ ಭಾವ ಬರ್ತದೆ. ಅದನ್ನ ಬಿಟ್ಟು ಬೇರೆ ಅನ್ಯ ವಿಚಾರ ನಡೆದ್ರೆ ಆನಂದದ ಭಾವ ಬರ್ಬೇಕು. ಹೆಂಗ ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ತದೇಕ ದೃಷ್ಟಿಯಿಂದ ನೋಡ್ತಕ್ಕಂಥ ಬುದ್ಧಿಗೆ ಮಾತ್ರ ಈ ಆನಂದದ ಅನುಭವ ಬರ್ತದೆ. ಸೂಕ್ಷ್ಮಯ ಅಗ್ರಯ ಬುದ್ಧ ದೃಶ್ಯತೆ ಸೂಕ್ಷ್ಮ ದರ್ಶಿ ಅಂತ. ಜಡಭಾವನ್ನೆಲ್ಲ ಬಿಟ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದರ ಅನುಭವ ಮಾಡ್ಕೊಳಿಕ್ ಬರ್ತದೆ. ಇದ್ದ ವಸ್ತುವಿನ ಬಗ್ಗೆ ಧ್ಯಾಸ ಗೆಟ್ಟೈತಿ ನಮ್ಗೆ. ಇದಕ್ಕೆ ಅಧ್ಯಾಸ ಅಂತಾರೆ. ಈ ಅಧ್ಯಾಸ ತೆಗೆದು ಬಿಟ್ರೆ ಯಥಾರ್ಥ ವಸ್ತುವಿನ ಅನುಭವದಾಗ ಇರ್ತೇವೆ ನಾವು. ಕಳೆದು ಉಳಿದ ಉಳಿಮೆ ಅದ ತಾನು ಅಂತ. ನಿನ್ನ ಆಧಾರದ ಮೇಲೆ ಎಲ್ಲ ತೋರೈತಿದೆ, ತೂರ್ಗಿ ಜಗತ್ತು. ನಿನ್ನಲ್ಲಿ ಇಲ್ಲ ಇಲ್ಲಿದೆ. ನಿನ್ನಲ್ಲಿ ಇದ್ದದ್ದ ಜರ ಆದ್ರೆ ನಿನ್ನನ್ನು ವಿಕಾರ ಮಾಡ್ತಿತ್ತು. ಏನ್ ಅಸ್ತಿತ್ವವಿಲ್ಲ ಅದಕ್ಕೆ. ಬಿಸಿಲು ಗುದುರಿ ಅಂತ ತೋರೇ ಇದೆ ನಿನ್ನಲ್ಲಿ. ಬಿಸಿಲು ಗುದುರಿಯಲ್ಲಿ ಕಾಣ್ತದೆ, ನೀರು ಕಂಡಂಗೆ ಕಾಣ್ತದೆ, ಅಲ್ಲಿ ನೀರು ಇಲ್ಲ. ತೋರ್ತತೆ ಅಂತ ಸುಳ್ಳು ಅನ್ಬೇಕಾಗೈತಿ. ತೋರುದೆಲ್ಲ ಇದೆ ಮಿಥ್ಯ. ನೀ ತೋರ್ಕಿಗೆ ಮಳ್ಳಾಕೊಂಡು ಕುಂತಿಯಲ್ಲೋ, ಎಷ್ಟು ಹೆದ್ರಿ ಅಲ್ಲೋ ಇದು ತೋರಿದ್ದಕ್ಕೆ. ವಿಚಾರ ಮಾಡಿ ನೋಡಿದ್ರೆ ಇದು ಇಲ್ಲ. ಮಾಯಾ ನಿನ್ನಲ್ಲಿ ಇದು ತೋರೈತಿ, ಪರಂತು ನಿನ್ನಲ್ಲಿ ಸರಿಬೇರಿಕೆ ಆಗಿಲ್ಲ. ಅದು ಸ್ವಂತ ಇರುವನ್ನು ಅನುಸರಿಸಿ ಇರುವಂತಹ ವೃತ್ತಿಯ ತದಾಕಾರತೆಗೆ ಅನುಭವ ಅಂತ. ಎದಕ್ಕೆ ಸ್ವಂತ ಇರುವನ್ನು ಅನುಸರಿಸಿ ಇರುವಂತ ವೃತ್ತಿಯ ತದಾಕಾರತೆ. ವೃತ್ತಿ ತದಾಕಾರ ಅದೇ ಆಕಾರ ಆಗಿ ಬಿಡಬೇಕಲ್ಲ, ಇದಕ್ಕೆ ಅನುಭವ ಅಂತ. ಯಾವುದೇ ಕರ್ಮದ ಫಲ ಅನಿತ್ಯದ ಮತ್ತು ದುಃಖಕ್ಕೆ ಕಾರಣಕ್ಕೆ. ಅದಕ್ಕೆ ಬಲ್ಲವರು ಕರ್ಮಗಳಲ್ಲಿ ನನ್ನ ಕರ್ತವ್ಯವಿಲ್ಲ ಅಂತ ನಾವು ಮಾಡಕ್ ಹೋಗೋದಿಲ್ಲ, ಇನ್ನೊಬ್ಬರಿಗೆ ಅದನ್ನ ಹೇಳಾಕ ಹೋಗೋದಿಲ್ಲ. ಯಾಕೆ ಅದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಹೊಳೆದಿರ್ತೈತೆ. ಅವರು ಕರ್ಮವನ್ನು ಬೋಧಿಪನೇ ನಿಜ ಗುರು. ಏನಾರ ಮಾಡಂತ ಹೇಳಕ್ ಹೋಗೋದಿಲ್ಲ. ಏನಾರ ಮಾಡಿದಾಗ ಆನಂದ ಗೊತ್ತಾಗೈತು, ಏನೂ ಮಾಡ್ಲೇ ಇದ್ದಾಗ ನಿನಗೆ ಆನಂದ ಗೊತ್ತಾಗೈತು. ಏನಾರ ಮಾಡಕ್ ಹೋಗಿ ಆನಂದ ಕಳ್ಕೊಂಡಿನಿ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನ್ನೋದು ಅನುಭವ ಗೊತ್ತೈತಿ. ನೀ ಏನೂ ಮಾಡ್ಬೇಕಾಗಿಲ್ಲ, ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ಇದ್ದಕ್ಕಿದ್ದಂಗೆ ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತದೆ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಅದನ್ನ ನಾವು ಲಾಭ ತಗೊಳಕ್ತೇರಿಲ್ಲ. ಅದಕ್ಕೆ ಸುಮ್ಮನಿರು ಮನವೇ ಸುಮ್ಮನಿರು.
ಸುಮ್ಮನಿದ್ದೇನೆಂಬ ಹಮ್ಮನೆರೆದು ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರು, ನೀನ ಆನಂದ ಸ್ವರೂಪ ಇದ್ದಿ, ನೀನೇ ದೇವರಿದ್ದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಇದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ಸುಮ್ಮನೆ ಇರುವುದು. ವಾಸನಾದಿಗಳು ಸುಮ್ಮನೆ ಇರ್ಕೊಡಲ್ಲ, ನಮ್ಗೆ ಏನಾದ್ರು ಮಾಡಕ್ ಹಚ್ತಾವ. ಆ ಸುಮ್ಮನೆ ಇರಿಸೋದ ಯೋಗ ಅಂತ. ಆ ಅಭ್ಯಾಸ, ಯೋಗಾಭ್ಯಾಸ ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕು. ವಾಸನೆಗಳ ಒಳಗಿದ್ದು ಅಂದ್ರೆ ಸುಮ್ಮನೆ ಇರ್ಕೊಡುದಿಲ್ಲ, ಕುಂಡ್ರು ಕೊಡುದಿಲ್ಲ, ನಿಮ್ಗೆ ನಿಂದ್ರು ಕೊಡುದಿಲ್ಲ, ಕುಂಡ್ರು ಕೊಡುದಿಲ್ಲ. ಇನ್ನೊಂದಿಟ್ಟು ಕುಂಡ್ರು ಅಂದ್ರೆ ತಡೀಪ ನಮ್ಗೆ ಕೆಲಸ. ವಾಸನೆ ಹೇಳ್ಕೊಂಡು ಹೋಗುತ್ತೆ. ವಾಸನಾದಿಗಳ ಬೆನ್ನು ಹತ್ತಿ ತಿರ್ಗಾಕತ್ತೆ ನಾವು. ವಾಸನೆಗಳ ಪ್ರಾಬಲ್ಯ ಜೋರದ. ವಾಸನೆಗಳ ಹೊರತಕ್ಕ ನಾವು ಜನ್ಮ ಜನ್ಮಾಂತರ ತಿರ್ಗಾಕತ್ತೇವೆ. ಏನ್ ಈ ಅಭ್ಯಾಸ ಪ್ರಬಲ ಆದ್ರೆ ವಾಸನಾದಿಗಳ ಕ್ಷೀಣಕ್ಕೆ. ಸತತ ಅಭ್ಯಾಸ ಒಳಗ ವಿಶೇಷವಾದಂತ ಅಭ್ಯಾಸ ಬೇಕಂದ್ರೆ ಬಿಡದೆ ಎಡಬಿಡದೆ ಅಭ್ಯಾಸ ಮಾಡೋದನ್ನು ವಿಶೇಷವಾದದ್ದು. ಏನ್ ಹೊಗರಟ್ಟು ಮುಂಜಾನೆ ಸಂಜೆ ಮುಂಡಾಟ ಮಾಡಿದ ಬಿಟ್ಟು ಕೂಲೆ ಅದರ ಪ್ರಭಾವ ಹೆಚ್ಚಾಕೈತಿ. ಆತ್ಮವಿಚಾರ ಬಂದಾದ್ಮೇಲೆ ಅನಾತ್ಮವಿಚಾರದ ಇದು ಹೆಚ್ಚಾಕೈತಿ. ನಿನ್ನ ಎಳ್ದಾಡ್ತೈತ, ತಿರ್ಗ್ಯಾಡಕ್ ಹಸ್ತೈತಿ, ತೀಕಾಕ್ ಹಸ್ತೈತಿ. ನಿನ್ನ ವಾಸನಾದಿಗಳ ಬೆನ್ನ ಹತ್ತಿ ನಾವು ತೀಕಾಕತ್ತೀವಿ ಅನ್ನೋದು ಯಾವ ಪುಣ್ಯಾತ್ಮ ಹೊಳಿಬೇಕಿದೆ. ವಾಸನಾದಿಗಳನ್ನ ನಾಶ ಮಾಡಿಕೊಂಡು ನಾವು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಏನು ಮಾಡೋದು ಅವಶ್ಯಕತೆ ಬರುದು. ನಾವು ಇದ್ದಲ್ಲಿ ಅನುಭವ ಬರ್ತೈತಿ. ಏನ್ ನಾವು ಎಲ್ಲಿರ್ತಾನ ಅದ ಕಾಶಿ, ಪುಣ್ಯಕ್ಷೇತ್ರ ಅನಿಸ್ಕೊಳ್ತೈತಿ. ವಾಸನೆಗಳನ್ನ ಯಾವಾಗ ನೀ ನಾಶ ಮಾಡ್ಕೋತಿ, ಅದು ನಿಂದುದೇ ವಾರಣಾಶ. ನುಡಿ ವೇದ ಮಂತ್ರ ನಡೆ ದೇವ ಯಾತ್ರೆ ಅಂತ. ಏನ್ ನಾವು ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಸುಳ್ಳು ಅಲ್ಲಿ ಆಡೋರು ಮೂರ್ಖರು. ಅಲ್ಲಿ ಕಾಶಿ ಒಳಗೈತಿ, ನಿನಗೆ ಸಮಾಧಾನ ಅಲ್ಲಿಗೆ ಹೋದ್ರೆ ಇರ್ತೈತಿ. ಹೋಗಂಗ ಇದ್ದ ಸಮಾಧಾನ ಕಳ್ಕೊಳಕ್ ಹೋಗ್ಬೋದು. ನಿನ್ನೆ ಬಿಟ್ಟು ಅನ್ಯದ್ರಾಗ ಹುಡುಗಿರು ಸಿಗ್ತೈತಿ, ಎಲ್ಲಿ ಸಿಗುತ್ತೆ? ಏನ್ ಮಕ್ಕಾದಾಗದ ದೇವ್ರು, ಕಾಶಿ ಒಳಗದ, ಹಂಗ ತಿರ್ಗ್ತಾರ ಮೂರ್ಖರು ಅಂತ. ಒಮ್ಮೆ ಹೋಗಿ ಬರ್ಬೇಕಪ್ಪ ಅಲ್ಲಿ. ಏನ್ ಮಾಡೋ ಅಲ್ಲಿ ಹೋಗಿ ಬಂದು ಕಾಶಿಗೆ ಹೋಗೋದಂದ್ರೆ ಏನು? ಕಾಶಿ ಅಂದ್ರೆ ಬ್ರಹ್ಮ ನಿನ್ನಲ್ಲೇ ಐತಿ. ನಿನ್ನೊಳಗೆ ನೋಡ್ಕೊಳ್ಳೋ ಕೆಲಸದ. ಎಲ್ಲ ವಾಸನಾದಿಗಳನ್ನ ನಾಶ ಮಾಡ್ಕೊಂಡಾಗ ಕಾಶಿಗೆ ಹೋಗಾಕ್ಬೋದು, ಅದರಲ್ಲಿ ಇರಾಕ್ ಬರ್ತೈತಿ, ಅದನ್ನ ಅನುಭವ ತಗೊಳಕ್ ಬರ್ತೈತಿ. ವಾಸನ ಕಟ್ಕೊಂಡಿನಿ, ಅಲ್ಲಿ ವಾದ್ನೆ ಇಲ್ಲಿ ವಾದ್ನೆ, ಮಕ್ಕಕ್ಕೆ ವಾದ್ನೆ, ಕಾಶಿಗೆ ವಾದ್ನೆ, ಅನುಭವ ಬರ್ತೈತಿ. ಎಂದೂ ಬರ್ತದೆ. ವಾಸನಾ ನಾಶ ಆದಾಗ ಅಂತಃಕರಣ ಸ್ವಚ್ಛಕತೆ, ಅಂತಃಕರಣ ಸ್ವಚ್ಛ ಆದಾಗ ನಿನ್ನಲ್ಲೇ ಐತಿ ಅನ್ನೋದು ಎಲ್ಲ ಅನುಭವ ಬರ್ತೈತಿ. ಎಲ್ಲ ಪುಣ್ಯ ಕ್ಷೇತ್ರಗಳು ನಿನ್ನಲ್ಲಿ ಅದಾವ. ನೀ ಯಾವ ಪುಣ್ಯ ಕ್ಷೇತ್ರ ಅಂತ ನೀವು ಕಲ್ಪಿಸಿದ್ದು ಅವನು ಅಡ್ಡಾಡಿದ್ರೆ ಮಾತ್ರಕ್ಕೆ ನೀನು ಹೊಕ್ಕತೆ ಅಂತಿದ್ದೀನಿ. ಅಲ್ಲಿ ಹೋಗಪ್ಪ ಕಾಶ್ಮೀರ್ಗೆ ಹೋದ, ಅದು ಕಾಶಿಗೆ ಹೋಗ್ತಿ ಮತ್ತೆ ರಾಮೇಶ್ವರಕ್ಕೆ ಬರ್ಬೇಕಂತ. ಯಪ್ಪ ಸಾಕಾಗಿತ್ತು ನನಗಂದು ಒಬ್ಬಕ್ಕೆ. ನಾವು ರಾಮೇಶ್ವರಕ್ಕೆ ಹೋದಾಗ ಇನ್ನು ನೀವು ಕಾಶಿಗೆ ಹೋಗ್ಬೇಕ, ಅಲ್ಲಿಂದ ಬಂದೆವು ಪುಣ್ಯಾತ್ಮ, ಸಾಕಾಗೈತಿ, ಎಡ್ತಾಗ ಸಹಾಯ ಎಂದೆ ನಮ್ಗ ಎಂದಾಗ ಇದನ್ನ ಹೇಳ್ದ ನಿಮ್ಗ. ಅಲ್ಲಿ ಬಂದ್ರೆ ಅಲ್ಲಿ ಹೋಗತ್ತಿ, ಇಲ್ಲಿ ಬಂದ್ರೆ ಇಲ್ಲಿ ಹೋಗಂತಿ, ಎಡ್ತಾಗ ಶಕ್ತಿ ಅಂತ ಅಂತಾರಲ್ಲ. ಯಾಕ್ರಿ ಹಂಗಾಕೈತಿ ಬಾಳೆ. ಇದು ಎಲ್ಲಿ ಹೋಗೋದು ಬೇಕಾಗಿಲ್ಲ ಸರ್, ಅಲ್ಲಿಂದ ಬಂದೆವು ನಮ್ಮಪ್ಪ ಅಂದಕ್ಕೆ. ಇಲ್ಲಿ ಪೂಜಾರಿ ಅಲ್ಲಿ ಹೋಗಂತಾನ, ಅಲ್ಲಿ ಪೂಜಾರಿ ಇಲ್ಲಿ ಬಾ. ಹೌದಿಲ್ಲ? ಅಕ್ಕತ್ತೇನೆ ನೀವು ಮುಕ್ತಿ. ವಾಸನ ನಾಶ ಮಾಡ್ಕೋ. ಯಾರು ಹೇಳೋರು ನಿಮಗೆ? ಒಳ್ಳೆ ಮಾರ್ಗದರ್ಶಕರು ಯಾರು? ಎಲ್ಲರೂ ತುಡುಗರು ಮೇಳನ ಅದ. ಅಲ್ಲಿ ಹೋಗುದು ಎಲ್ಲ ಅದಕ್ಕೆ ಅಲ್ಲಿ ಹೋಗಿ ಎಲ್ಲ ಕೊಟ್ಟು ಬರುವುದು. ಮುಕ್ಕಳಿ ತುಂಬಿದವ್ರಿಗೆ ಹೋಗಿ ಕೊಟ್ಟು ಬರಕ್ಕೆ ಹೋಗುದು ಅಲ್ಲಿ. ಹೌದಿಲ್ಲ? ಆ ಗುಡಿಗೆ ಹೋಗುದು, ಈ ಗುಡಿ ಗುಂಡಾರ್ಗೆ ಹೋಗುದು, ಎಲ್ಲ ವ್ಯರ್ಥ ಅಭಿಷೇಕ ಮಾಡೋದು, ಎಲ್ಲ ಹೊಳ್ಯಾಗ ಹುಂಚೆ ಅಂತ ತೊಳ್ದಂಗ ನಿನ್ ಬಾಳೆ. ನೀ ದುಡುಕಿ ಎಲ್ಲ ವ್ಯರ್ಥ ಹಾಳು ಮಾಡ್ಕೊಂಡ. ಇವ ನೋಡು, ಜೀವಿಗಳಿಗೆ ಏನಾರು ಉಪಕಾರ ಮಾಡಿದ್ರೆ, ಅವು ಕೊಟ್ಟಿದ್ರೆ ಅವು ನಿನಗೆ ಅದು ಲಾಭ ಬರ್ತೈತಿ, ನಿನಗೆ ಪ್ರತಿಫಲ ರೂಪದಿಂದ ಸಿಗ್ತೈತಿ ನಿನಗೆ. ಆ ಗುಡಿ ಗುಂಡಾರ್ಗೆ ಏನ್ ಮಾಡ್ತೀಯಲ್ಲ, ಯಾವ ಪ್ರತಿಫಲನೂ ನಿನ್ ಸಿಗುದಿಲ್ಲ. ಹೇಳಿ ಸಿಟ್ಟು ಬರ್ತೈತಿ ನಿಮಗೆ. ಏನ್ ಎಲ್ಲರಿಗೂ ಇರ್ಬಿಟ್ಟೇವ್ ನಾವು ಅಂತಿದ್ರದ್ದು ಅವರು. ಏನ್ ಯಾವಾಗ ಈ ಶರೀರವಾದಿದ್ದ ಅಂತಿದ್ದಾರಲ್ಲ ಅಂತಿದ್ರದ್ದು ಅವರು. ಎಲ್ಲ ಸಾಧು ಸನ್ಯಾಸಿಗಳನ್ನ ಅವ್ರಿಗೆ ಇರ್ಗಳಾಗ್ಬಿಟ್ಟೇವ್ ನಾವು ಅಂತ.
ಆನಂದಮಯವಾದ ಇರುವ ಯಾವುದೇ ಕರ್ಮದ ಫಲ ಅಲ್ಲದು. ಕರ್ಮದ ಫಲ ಅನಿತ್ಯದ ಅಂದಿಂದ ಮತ್ತು ದುಃಖ ಕೊಡ್ತದೆ. ಒಂದು ಪಟ್ಟು ಓದಿದ್ರೆ 3 ಪಟ್ಟು ಮನನ ಮಾಡಬೇಕು. ಅಂದಾಗ ಇದು ಅನುಭವ ಬರ್ತದೆ. ಶ್ರವಣ ಆದ್ಮ್ಯಾಗ ಮನನ ಮಾಡಬೇಕು. ಮನನ ಆದ್ಮ್ಯಾಗ 15 ದಾಸನ ಗಟ್ಟಿಯಾಗಿ ಹಾಕೈತಿ. ಅಧ್ಯಾತ್ಮ ವಿಷಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ಲಿಲ್ಲ ಅಂದ್ರೆ ನಮ್ಮ ಜೀವನ ಎಲ್ಲ ಹಾಳ ನಾಯಿ ಬಾಳೆದಂಗ. ಸಮಾಧಾನ ಶಾಂತಿ ಅನ್ನೋದು ನಿನ್ನ ಕನಸಿನ ಮಾತು. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಇಲ್ಲೇ ನಿನ್ನೊಳಗೆ ನೀನು ನೋಡ್ಕೊಳ್ಳೋದು. ಒಬ್ಬ ಆತ್ಮಜ್ಞಾನದಿಂದ ಶಾಂತಿ ಕಿರಣಗಳು ಎಲ್ಲ ಕಡೆ ಪ್ರಸಾರ ಆಗ್ತಾವ. ನಿನ್ನ ಕೆಲಸ ನೀ ಮಾಡ್ಕೊಂಡೆ ಅಂದ್ರೆ ನಿನ್ನ ದರ್ಶನದಿಂದ ಜಗತ್ತಿಗೆ ಕಲ್ಯಾಣ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ತನ್ನೊಳಗ ತಾನು ತನ್ನ ನಿಜವನ್ನು ಕಂಡವ. ಅಂಥವರ ದರ್ಶನದಿಂದ ಜಗತ್ತಿಗೆ ಕಲ್ಯಾಣ. ಅಂಥವರಿಂದ ಶಾಂತಿ ಕಿರಣಗಳು ತನ್ನಿಂದ ತಾನ ಪ್ರಚಾರಕ್ಕೂ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ಏನ್ ಮಾಡಿದೆ? ಎಚ್ಚರಿಕೆ ಪೂರ್ತಿ ಕಷ್ಟ ಅದು. ನಿಜವಾದ ಸಾಧಕ ಅದಾವ ಈ ಜಡಬುದ್ಧಿ ಜಡಸಂಗವನ್ನು ಬಿಟ್ಟು ದೂರ ಇರಕ್ಕಿಲ್ಲ. ನಿಜವಾಗಿ ಇದ್ದಾವ ಸುಖದಿಂದ ಇರ್ಬೇಕನ್ನಾವ. ಈ ಜಡಬುದ್ಧಿ ಜಡಸಂಗವನ್ನು ನಾವು ಎಂದೂ ಮಾಡಕ್ ಹೋಗುದು. ನಾವು ಉಂಡ ನೀರು ಊರಾಗೆ ಅವ್ರ ಸಂಘದಾಗ ಕಾಲಗಳಿಗೆ ಮಾಡಿದ್ರೆ ಅದರ ಸಂಘದಿಂದ ಮತ್ತು ಹೀನ ಸ್ಥಿತಿ ನಿನಗೆ ಬರ್ತದೆ. ಎಂತೆಂಥ ಜನ್ಮಗಳ ಕಾಲಕ್ಕೆ ಹೋಗ್ತಾವ ಜಡಬುದ್ಧಿ ಜಡಸಂಗ ಮಾಡಿ ಮುಂದಿನ ಹಣೆ ಬರ ನಿನಗೆ ಗೊತ್ತಿಲ್ಲ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ, ಮಾಡಬೇಡ ಅಂತ. ಜಡಬುದ್ಧಿ ಜಡಸಂಗದಿಂದ ಅದರ ಪರಿಣಾಮ ನಿನಗೆ ಬಹಳ ಹೀನ ಸ್ಥಿತಿ ಬರ್ತದೆ. ಈ ವಿಚಾರವಂತರ ನಿನಗೆ ಸಿಗ್ಲಿಲ್ಲ ಅಂದ್ರೆ ಏಕಾಂತದಲ್ಲಿ ಇರಾಕಿಲ್ಲ ಅಂತ. ಬ್ಯಾಡ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದೆ. ಇಬ್ಬರು ಕುಡಿದ್ರಂದ್ರೆ ತೀರ್ಥ 3ನೇದವ್ರ ಸುದ್ದಿ ಚಾಲು ಆಗ್ತದೆ. ಯಾರು ಇರ್ಲಿಲ್ಲ ಅಂದ್ರೆ ತನಗೆ ಕುಂಡಿರ್ತೀನಿ ಅದಿಲ್ಲ. ಅವ ಯಾವ ಬಾಯಿಲಿ ಅಂತ ಒದರ್ತಾನ. ಬಂದ್ ಕಾರ ಊರ್ ಸುದ್ದಿ ಇದ್ರ ಸುದ್ದಿ ಕಾಳು ಕಳೆದು ಎಲ್ಲ ಬೇಳೆ ಅದ್ರಾಗ ಕಳೆದ ಅದನ್ನ ಗಟ್ಟಿ ಮಾಡ್ತಾರೆ. ಎದಕ್ ಬೇಕಾಗಿತ್ತು ಬಾಯಿದ ನಿನಗೆ? ಮಂದಿ ಸುದ್ದಿ ಕಾಲು ಕಳೆದು, ಮಂದಿ ಸುದ್ದಿಯಾಗ ಕಾಲು ಕಳೆದು. ನೀನು ಆಯುಷ್ಯದ ವೇಳೆ ಎಲ್ಲ ಅದಕ್ಕೆ ಕಳೆದಿಲ್ಲ. ಊರ್ ಸುದ್ದಿ ಮಂದಿ ಸುದ್ದಿಯಾಗ ನಿನ್ನ ಬಗ್ಗೆ ವಿಚಾರ ಮಾಡಾಕ ಪುರುಷೋತ್ತನ ಇಲ್ಲ. ಬರೀ ಅದ ಅಭ್ಯಾಸ ರೂಢಿ ಆಗ್ಬಿಡ್ತೀನಿ. ಊರು ಸಾಬರಿಗೆ ಹೋಗಿ ಉಣದವ ಊರ್ ಚಿಂತಿಗೆ ಮುಲ್ಲಾ ಸುರಿತ ಅಂತಂತಾರೆ. ಮುಲ್ಲಾನ್ ಕೆಲಸ ಏನಪ್ಪ ಅಲ್ಲಾನ್ ಚಿಂತನೆ ಮಾಡೋದು. ಈ ಊರ್ ಚಿಂತೆ ಅದಕ್ಕೆ ಬೇಕಾಗಿತ್ತು. ಹಂಗ ನಾವು ಅದೇವಿಗೆ ಇದೆಲ್ಲ ಹೇಳುದು ಕೇಳುದು ಉನ್ನತ ವಿಚಾರ ಕೇಳ್ತೇವೆ ಮತ್ತು ಜಡಬುದ್ಧಿ ಜಡಸಂಗ ಮಾಡಿ ಊರು ಸಾಬರಿ ಬರೇ ಅದ್ರ ಕಾಲ ಸತ್ತು ಅದಕ್ಕೆ ನೋಡ್ರಪ್ಪ ಹೇಳುವಟ್ಟು ಹೇಳ್ತೇವೆ. ಮುಂದೆ ನೀವು ಅನುಭವಿಸೋ ಈ ಅಧ್ಯಾತ್ಮ ವಿಚಾರ ನಮ್ಗೆ ನಿಜವಾಗಿ ಬೇಕಾಗಿತ್ತಂದ್ರೆ ಜಡಬುದ್ಧಿ ಜಡಸಂಗದಿಂದ ದೂರ ಇರಬೇಕು. ಇರ್ಲಿಲ್ಲ ಅಂದ್ರೆ ಇದು ಬೇಕಾಗಿಲ್ಲ ಅಂತ ಅವಂಗ ಅದ ಬೇಕಾಗೈತಿ ಅವಂಗ. ಅದಕ್ಕೆ ಅವರ ಸಂಘ ಮಾಡ್ತಾರೆ. ಯಾರಿಗೆ ಏನೇನು ಬೇಕಾಗಿರ್ತೈತಿ ಅವ್ರ ಸಂಘದಾಗ ಅವ್ರ ಕಾಲು ಕಳೀತಾರೆ. ಅವ ಜನಸಮೂಹದಿಂದ ದೂರ ಇರ್ತಾನ. ನಿಜವನ್ನು ತಿಳ್ಕೊಬೇಕನ್ನೋ ಜನರ ಪರಿಚಯ ಇಲ್ಲದಿರಬೇಕು. ಅದ್ರಲ್ಲಿ ಹಿರಿದರ್ಶನವನ ಮಟ್ಟದಲ್ಲಿರಬೇಕು. ಮರೆಯಬೇಕು ಪ್ರಪಂಚ ವಾಸನೆಗಳನ್ನು. ಮಾತಿನ ಹರಿಯ ಬಿಟ್ಟಿರಬೇಕು. ಬಹಳ ಮಾತಾಡಕ್ ಹೋಗೋದು ನಾವು. ಬೇಕಾದಷ್ಟು ನಾವು ಹೇಳ್ತೇವೆ ಕೇಳ್ತೇವೆ ಅಂದ್ರೂ ವಿಷಯದ ವ್ಯಾಮೋಹದಿಂದ ಕಡೆಕಾಗುವುದು ಬಹಳ ಕಠಿಣ. ವಶಿಷ್ಠ ಆಶ್ರಮದಿಂದ ಹೆಂಗ ಲೋಕ ಕಲ್ಯಾಣ ಆಕಿತ್ತು ಹಂಗ ಈಗಿನ ವಿಶ್ವವಿದ್ಯಾಲಯದಿಂದ ಜಗತ್ತಿಗೆ ಕಲ್ಯಾಣ ಆಕೈತೇನು ನೋಡ್ಕೊಂಡು. ಅವ್ರು ಕಲ್ತವ್ರು ಏನಾಗ್ಯಾರು, ಕಲಿಸಿದವ್ರು ಏನಾಗ್ಯಾರು, ಅದರಿಂದ ನಿಮ್ಮ ವಿಶ್ವದ ವಿದ್ಯೆ ಎದಕ್ಕೆ ಉಪಯೋಗ ಬರ್ತದೆ? ನಿನಗೂ ಉಪಯೋಗ ಇಲ್ಲ, ಇನ್ನೊಬ್ಬರಿಗೂ ಉಪಯೋಗ ಇಲ್ಲ. ಅಂತ ವಿದ್ಯೆ ತಗೊಂಡು ಏನ್ ಮಾಡ? ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತದೆ ಅದನ್ನು ಕಲ್ತ್ರೆ ಅಡ್ಡಿ ಇಲ್ಲ. ಸಾ ವಿದ್ಯಾ ಯಾವ ವಿಮುಕ್ತಿ ವಿದ್ಯಾ ಅಮೃತಂ ಅಶ್ನುತೆ ಅಂತ.
ಅಮೃತತ್ವವನ್ನು ನಮಗೆ ಉಂಟು ಮಾಡುವುದು. ದುಃಖರಹಿತವಾಗಿ ನಮ್ಮನ್ನು ಇಡ್ಲಿಕ್ಕೆ ಯಾವ ಪ್ರಯತ್ನ, ಅದಕ್ಕೆ ವಿದ್ಯೆ ಅಂತ. ಏನ್ ಮಾಡೋದು? ವಿಶ್ವವಿದ್ಯಾ ಅಂದ್ರೆ ಅದು ಸಗಣಿ ಪುಟ್ರಿ ವಿದ್ಯಾಲಯ ಅಂತ. ಏನ್ ಮಾಡೋದು? ಕಸದ ಜ್ಞಾನ, ಅದನ್ನ ರಸದ ಜ್ಞಾನ. ಎಷ್ಟು ನೀ ವಿಶ್ವದ ತಿಳುವಳಿಕೆ ಮಾಡ್ಕೊಂಡ್ರು ಅದು ಕಸಾನ ಅಲ್ಲ. ಅದರೊಳಗೆ ರಸ ಎಲ್ಲಿ ಸಿಗೋದು? ರಸ ಅಂದ್ರೆ ಆನಂದ ನಿನ್ನೊಳಗೈತಿ. ನಿನ್ನ ಬಗ್ಗೆ ನೀವು ವಿಚಾರ ಮಾಡಿದ್ರೆ ಅಲ್ಲಿ ರಸ ಹೊರಬೀಳ್ತೈತಿ. ನಿನ್ನಲ್ಲಿ ಐತಿ ರಸ, ಆನಂದ. ಅನ್ಯದ್ರ ಬಗ್ಗೆ ತಿಳುವಳಿಕೆ ಎಷ್ಟೇ ಮಾಡಿಕೊಂಡ್ರು ಸುಧಾ ನಿನಗದ ವ್ಯರ್ಥ. ನಿನ್ನ ಕೆಲಸ ನೀ ಮಾಡ್ಕೊಂಡೆ ಅಂದ್ರೆ ಜಗತ್ತಿನ ಕಲ್ಯಾಣ ತನ್ನಿಂದ ತಾನ ಹಾಕೈತಿ. ನೀ ಮಾಡ್ಬೇಕನ್ನೋ ಭಾವ ಇರ್ಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ನಿನ್ನಿಂದ ಜಗತ್ತಿನ ಕಲ್ಯಾಣ. ಏನ್ ನಮ್ಮ ಕೆಲಸ ಅಂದ್ರೆ ರೊಕ್ಕ ಗಳಿಸೋದಲ್ಲ, ಮಕ್ಕಳು ಮರಿ ಹಿಡಿದು ಉಣ್ಣೋದು ತಿನ್ನೋದು ಇಂದ್ರಿಯಗಳ ಮಜಾ ಮಾಡೋದಲ್ಲ, ಹೊಲ ಹಿಡಿದು ಇದನ್ನ ಮಾಡೋದು ನಮ್ಮ ಕೆಲಸ ಅಲ್ಲ. ಅದೆಲ್ಲ ಕೆಲಸಗೇಡಿ ಕೆಲಸ, ಉಪಯೋಗ ಇಲ್ಲ. ಅವ್ನು ಮಾಡೋದು ಜನ್ಮ ಜನ್ಮಾಂತರ ಅವ್ನು ಮಾಡ್ಕೊಂತ ಬಂದೀನಿ, ಅದರಿಂದ ಎಳಟ್ಟೂ ಲಾಭ ಇಲ್ಲ. ಅದಕ್ಕೆ ಅದನ್ನ ಬಿಡು ಅಂತ ಹೇಳಿದ್ರೆ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂತ ಕೆಲಸ ಯಾವುದು ಅಂದ್ರೆ ತನ್ನನ್ನ ತಿಳಿದು ತನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅನುಭವಗಳ ಮುಖಾಂತರ ಇದನ್ನ ಕೇಳಿ ಇದ್ರೊಳಗೆ ಕಾಲು ಕಳಿಬೇಕು ನೋಡ್ರಿ. ಅಂದ್ರ ನಮ್ಮ ಆಯುಷ್ಯದ ವೇಳೆನ ನಾವು ಸಾರ್ಥಕ ಮಾಡ್ಕೊಂಡಂಗ. ಇಲ್ಲ ಅಂದ್ರೆ ವ್ಯರ್ಥ ಹೋದಂಗ. ನಮ್ಮ ಬದುಕಿ ಇದ್ದು ಸತ್ತಂಗ. ಈ ಇದ್ದು ಸತ್ತಂಗ. ಅವ್ರು ಸತ್ತು ಬದುಕಿದ್ರು ಹೌದಿಲ್ಲ? ಅವ್ರ ಶರೀರ ಇಲ್ಲ ಅಂದ್ರು ಅವ್ರ ಹೆಂಗೈತಿ ಅವ್ರ ಇರುವಿಕೆ, ಹೌದಿಲ್ಲ? ಅದು ಅನುಭವ ಬರ್ತೈತಿ ಎಲ್ಲರಿಗೆ. ಸತ್ತು ಬದುಕಿದವರು ಮಹಾತ್ಮರು, ಇದು ಬದುಕಿ ಸತ್ತವರು ವಿಷಯ ಬಿಡ್ತೇವೆ. ಆತ್ಮಜ್ಞಾನ ಮಾಡ್ಕೋದ ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಬಾರ್ದು ಅಂತ ನಿತ್ಯ ಇರುವಿನ ಅನುಸಂಧಾನದಾಗ ತೊಡಗಬೇಕು ನೋಡ್ರಿ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ನಾವ್ ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಕೋಂತ ಇದ್ರೊಳಗ ಕಾಲ್ ಕಳೀಲಿ. ಈ ಶರೀರ ಹೋಗೋದ್ರೊಳಗಾಗಿ ನಿನ್ ಕೆಲಸ ಮಾಡ. ಅದಕ್ಕೆ ಹೇಳ್ಯಾರ, ನೆನೆಯುವುದು ಅನ್ನೋದಿನ ಎಚ್ಚರಾದ ಕೂಲೆ ಇದೆ ನೆನಪಿನಾಗ ನಮ್ಮ ನಾನಾರು, ನನ್ನ ನಿಜ ಸ್ವರೂಪ ಏನು. ಇದ್ರ ಬೆನ್ನು ಹತ್ತಿರ ಏನಾಕೈತಿ ಅನ್ನೋದು ವಿಚಾರ ಮಾಡಿ ನೋಡ್ರಿ. ನೀವು ಕಾಯಂ ಇರ್ತಾವು, ಏನೋ ನಾಶ ಆಗಿ ಹೋಗ್ತಾವು, ಉಳಿದಿಲ್ಲ ಅವು. ನೀ ಎಷ್ಟು ಇದಕ್ಕೆ ಪ್ರಯತ್ನ ಮಾಡಿದ್ರು ಎಲ್ಲ ವ್ಯರ್ಥ. ಎಷ್ಟು ಗಳಿಸಿರೋದು ಏನಾಗಬೇಕಾಗೈತಿ, ಎಷ್ಟು ಅಭಿವೃದ್ಧಿ ಹೊಂದಿ ಕೀರ್ತಿ ಹೊಂದಿರೋದು ಎಲ್ಲ ಆಗ್ಯಾರ. ಏನಾಗ್ಯಾರ ನೋಡ್ಕೋ ಅದನ್ನ ಮಾಡಿದವ್ರು. ಜಗತ್ತಿನ ನೋಡ್ತೇವು, ನಿನ್ನ ಎದುರಿಗಿನ ಅಳದು ಹೋಗ್ಯಾರಲ್ಲ. ಕಂಡು ಕೇಳಿ ಮತ್ತೆ ಮೋಹಿಪರೇ, ಈ ಭೂಮಂಡಲದ ಪೋಗೋ ನದಿಗಳೆಯಿದೆ ಮನುಜರು ಅಂತ. ಬ್ಯಾಡಪ್ಪ ಇನ್ನಿದ್ರ ಉಸಾಬರಿ, ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮ್ ಇರ್ಬೇಕನ್ನ ನಾವು ಕೆಲಸ ನೋಡ್ರಿ. ಇದು ಬೇಕಂದ್ರೆ ಇದು ಹತ್ತಿ ನೋಡ್ರಿ, ಹತ್ತಗಷ್ಟು ಚಾಲುವಾತ. ದರ್ಶನದ ಲಾಭ ಪಡಿಬೇಕಾತಂದ್ರೆ ಉತ್ತಮಾಧಿಕಾರಿಗಳೇ ಬೇಕು. ಷಡ್ದರ್ಶನ ಪಾರಂಗತಾದ ಶಾಸ್ತ್ರಿಗಳ ದೇಶ ತುಂಬಾ ವಾಗಿನ ಗಟ್ಲೆ ಸಿಗ್ತಾರೆ ನಿಮ್ಗೆ, ಇದನ್ನೆಲ್ಲ ಅಭ್ಯಾಸ ಮಾಡಿದವ್ರು. ಪರಂತು ಅದನ್ನ ಅನುಭವ ತಗೊಳಕಾಗಿರ್ತಾರೆ. ಬ್ರಹ್ಮನಿಷ್ಠರನ್ನ ಮೀರಿಸಿ ಹೇಳ್ತಾರೆ, ಹೌದಪ್ಪ ಇವ್ರ ನಾವು ದೊಡ್ಡ ಪಾಂಡಿತ್ಯ ಐತಿ ಇವ್ರ ಎಲ್ಲ ಐತಿ, ಶಬ್ದ ಪಾಂಡಿತ್ಯ ಕರೆ, ಆದ್ರೆ ಅನುಭವ ತಗೊಳಕಾಗಿ ಅಹಂಕಾರ ಬಂದ್ಬಿಟ್ಟಿರ್ತೈತಿ. ಅವ್ರು ನನ್ನಂಗ ಯಾವ ಉಳ್ಕಿದವ್ರಿಗೆ ಯಾರಿಗೂ ಬರ್ಲಿಲ್ಲ ಅಂದ್ರೆ ಅವಾಗ ಅಹಂಕಾರ ಬಂದ್ಬಿಡ್ತೈತಿ, ನಾನ ಶ್ರೇಷ್ಠ ಅಂತ. ಹೌದಿಲ್ಲ? ಗೊತ್ತಿಲ್ಲದ ನನಗಷ್ಟ ಗೊತ್ತೈತಿ ನೋಡಿ, ಉಳ್ಕಿದವ್ರಿಗೆ ಯಾಕೂ ಗೊತ್ತಿಲ್ಲ ಅಂತ. ಇದು ಅಹಂಕಾರ ಬಂದ್ಬಿಡ್ತೈತಿ. ಏನ್ ಅಂದಾಗ ನಿನಗೆ ಅದು ಅನುಭವ ಬರುದಿಲ್ಲ. ಆದ್ರೆ ಬೇಕಾದಂಗೆ ಹೇಳ್ತಾನ, ಮೀರ್ಸಿ ಹೇಳ್ತಾನ. ಆದ್ರೆ ಅಹಂಕಾರ ದುರಾಶೆ ಕಳ್ಕೊಂಡಿರ್ತಿಲ್ಲ. ದುರಾಶಾ ದುರಹಂಕಾರ ಕಳ್ಕೊಂಡ್ರೆ ಮಾತ್ರ ಇದು ಅನುಭವ ಬರ್ತೈತಿ. ಏನ್ ಈ ದುರಾಶಾ ದುರಹಂಕಾರ ಎಲ್ಲಿ ತನಕ ನಾಶ ಆಗುದಿಲ್ಲ, ಅಲ್ಲಿ ತನಕ ಬೇಕಾದಷ್ಟು ನೀ ಶಾಸ್ತ್ರ ಬಡಬಡಿಸಿದ್ರು ಏನು ಕೆಲಸ ಆಗುದಿಲ್ಲ ನೋಡಿ. ಮನುಷ್ಯನ ಜನ್ಮಕ್ಕೆ ಬಂದ ನೀ ಸುಧಾರಿಸ್ಕೊಳ್ಳೇ ಇಲ್ಲ ಅಂದ್ರೆ, ಸುಧಾರಿಸ್ಕೊಳ್ಳೇ ಇದ್ರೆ ಮುಂದೆ ಎಂತೆಂತ ಜನ್ಮ ಕಾದು ಕೂತಾವು ನಿನಗೆ. ಏನ್
ಖಬರೇ ಇಲ್ಲಲ್ಲ ನಮಗೆ. ಹೀನ ಕರ್ಮಗಳನ್ನು ಮಾಡಿ ಎಲ್ಲಿ ಹೋಗ್ತೀರಿ ನೀವು? ಮುಗುಲು ಹೊಡೆದು ಹೋಗ್ತೀರ್ಯಾ? ಯಾರ ಮಾಪ್ ಮಾಡೋರು ಅದಾರ ಅಂತ ಇದೆಯಾ? ಅದನ್ನ ಯಾರ ಬಲ ಐತೆ ಅಂತ ತಿಳ್ಕೊಂಡು ಮಾಡ್ಲಿಕ್ಕತ್ತೀವ ನೀನು. ಇದಾರ ನಮ್ಮವ್ರು ಬಿಡಿಸವ್ರು ಯಾರು ಅದಾರ ಅಂತೀವಿ. ಆವ ಬಲವಿಡಿದ ಅಖಿಳ ದುರಿತವನ್ನೆಸಗಿ ಜೀವಿಸುವೆ ಮಾಜ ದುಶರಿಲೇ ಮಾನವ ಅಂತ. ಯಾರು ಯಾ ದೇವರು ದಿಂಡ್ರು ನಿನ್ನ ಮಾಡಿದ ಕರ್ಮವನ್ನು ತಪ್ಸಕ್ಕಾಗಿದೆ. ನೀ ಅನುಭವಿಸೇ ತೀರ್ಬೇಕು. ಅದು ಗಡ್ಸೇ ತೀರ್ತೈತಿ ಮಾಡಿದ ಮ್ಯಾಗ. ಅದಕ್ಕೆ ಮಾಡಬೇಡಪ್ಪ, ಒಳ್ಳೇದನ್ನ ಮಾಡುವಂತ. ಮೊದಲ ಎಚ್ಚರಿಕೆ ಕೊಟ್ಟಾರು, ಒಳ್ಳೆ ಕರ್ಮಗಳನ್ನು ಮಾಡು, ಹಿತವಾದದ್ದು, ನಿನಗೆ ಹಿತ ಅದ. ಯಾವ್ದು ನಮಗೆ ಬೇಡ ಅದನ್ನು ನೀ ಇನ್ನೊಬ್ಬರಿಗೆ ಕೊಡಬೇಡ. ಯಾವ್ದು ನಿನಗೆ ಬೇಕು ಅದನ್ನ ಇನ್ನೊಬ್ಬರಿಗೆ ಕೊಡು. ಬೇಕಾದಷ್ಟು ನೀ ಶಾಸ್ತ್ರ ಬಡಬಡಿಸಿನಂದ್ರು ಬಿಡ್ತೈತೆ ನಿನ್ನ ಕರ್ಮ. ಅದು ದಿನ ಶಾಸ್ತ್ರಕ್ಕೆ ಹೋಗ್ಕಣಪ್ಪ ಕನ್ಸಿಷನ್ ಅದು ಆಕೈತೇನ? ನೀವು ಶಾಸ್ತ್ರ ಕೇಳೇನಂದ್ರ ಅದು ಆಗುದಿಲ್ಲ. ಹೆಚ್ಚಿಗೆ ಶಾಸನ ಆಕೈತಿ ನಿನಗೆ ಮತ್ತೆ. ಹೌದಿಲ್ಲ? ಶಾಸನ ನಿನಗೆ ಭಾಳ ಆಕೈತಿ ಮತ್ತೆ. ಕಟ್ಟಿರ್ಲಿ ಅವನಂತ ಹೌದಿಲ್ಲ? ಮತ್ತು ಮಟ್ಟಿ ಗೋಡ್ಯಾಗಿಟ್ಟಿ ಅಂತ ಬಾಳೆ ನೀನು. ಅವಾಗ ಮಂದ ಮತಿಗೆ ಏನು ಗೊತ್ತಿಲ್ಲದಕ್ಕೆ ಅದಕ್ಕೇನು ಅಷ್ಟಿದೆ ಅನ್ಸೋದು. ಎಲ್ಲ ಗೊತ್ತಿದ್ದು ಮಾಡ್ತೈತಿ ಅಂದ ಹುಡುಗತ್ತ ಅದ್ರ ಫಲ ನೀವು ಉಣ್ಣಬೇಕಾಕೈತಿ, ಅನುಭವಿಸ್ಬೇಕು ಗೊತ್ತಾಕೈತಿ. ಯಾರು ಏನ್ ಮಾಡೋದು ಅಂತಿದ್ರ ಅದು. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ನೀ ಸುಧಾರಿಸ್ಕೋಬೇಕು. ಬಾಕಿ ಯಾವ ಜನ್ಮದಾಗ ಸುಧಾರಿಸ್ಕೊಳಿಕ್ಕೆ ಅವಕಾಶ ಇಲ್ಲ. ನೀವು ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಎಂತೆಂತ ಜನ್ಮ ಕಾದ್ಕೋತಾವ ಹೇಳಿಕ್ ಬರ್ದು. ನೀವು ಈನ ಕರ್ಮ ಮಾಡಿ ಈನ ಜನ್ಮಕ್ಕೆ ಕಾರಣೀಭೂತಕ್ಕಿ. ವಿಶ್ವವಿದ್ಯಾಲಯದ ವಿದ್ಯಾ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡುವ ವಿದ್ಯೆ ಅಲ್ಲದು. ಆ ವಿದ್ಯೆಯಿಂದ ಎಷ್ಟು ಜನರು ಕಾಮನ ತೃಪ್ತಿಯನ್ನು ಪಡಿಸ್ಕೊಂಡಿರಿ ಹೇಳ್ರಿ. ಯಾವ ವಿದ್ಯೆಯಿಂದ ಕಾಮನ ತೃಪ್ತಿ ಆಕತಿ ಅದನ್ನು ಕಲಿಯುವುದು ಬಿಟ್ಟು ಮತ್ತಟ್ಟು ಕಾಮ ಪ್ರಚೋದಕ ಆಗುವಂತ ವಿದ್ಯೆಯನ್ನು ಕಲಿತು ಏನ್ ಮಾಡವ? ಜಗತ್ತಿನ ಸಾಮಾನುಗಳು ನಮಗೆ ತೃಪ್ತಿ ಕೊಡ್ತಾವನು. ಜಗತ್ತಿನಾಗ ಯಾವ ಸಾಮಾನು ಪ್ರಾಪ್ತಿ ಮಾಡ್ಕೊಂಡ್ರೆ ನಿನಗೆ ನೆಮ್ಮದಿ ಐತೆ? ಸಾಮಾನ್ಯ ದಶೆಯಿಂದ ಚಳವಳಿ ಹೂಡಿದ್ರು ಏನು ಆರಾಮಿನ ದಶೆಯಿಂದ ಚಳವಳಿ ಹೂಡಿದ್ರು ನೀವು? ಸಾಮಾನ್ಯಗಳಿಂದ ಸುಖಿಯಾದ ಮಾನವರು ಯಾರಿದ್ದಾರೆ? ರಾಮ ಸಮಾಧಿಸ್ಥಾಗಿ ಸಮಾಧಿಯಿಂದ ಉತ್ಥಾನಾಗಿ ರಾಜ್ಯ ಕಾರ್ಭಾರ ಮಾಡಿದವ. ಅವಾಗ ರಾಮ ರಾಜ್ಯ. ಇಂದ್ರಿಯ ವಿಷಯಗಳ ಸಂಪರ್ಕ ಭೋಗಕ್ಕಾಗಿ ಅದಕ್ಕಾಗಿ ಪ್ರಯತ್ನ ಮಾಡಿದನು. ಇಲ್ಲ, ಅದನ್ನು ಕೈ ಬಿಟ್ಟಾಗ ಅವನಿಗೆ ಸಮಾಧಿ ಇತ್ತು. ಬರೇ ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಪ್ರಯತ್ನ ಮಾಡೋಂಗ ಇದೇ ತಿಳಿಬೇಕು. ಹೇಳಕ್ ಕಷ್ಟ ಬಂತು ನಿಮ್ಗೆ. ಬರೀ ಮತ್ತು ಅದನ್ನ ಮಾಡ್ತೈತಿ. ಬಿಡು ಪುರುಸೊತ್ತೆ ಅದ ವ್ಯವಸ್ಥೆ. ಅದು ಮನಸ್ಸಿನಾಗ ಅದನ್ನ ತುಂಬ್ಕೊಂಡಿರ್ತೈತಿ. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ನಾವು ಯಾಕ್ರಿ ವಿಷಯ ಸಂಗ್ರಹ ವಿಷಯ ಭೋಗ ಇದೇ ಹೆಸರನ್ನ ತಗೊಂಡಿರ್ತೈತಿ. ಇಲ್ಲಿ ಬಂದೇನಂದ್ರು ಸುಧಾ ಇದು ಹೊಳೆದು ಕಠಿಣ ಐತಿ. ಒಳಗ್ ಗಂಡಿನ್ಯಾಗ ಅದೇ ಇರ್ತೈತಿ. ಇದ್ದ ಆರಾಮನ್ನ ಯಾರ ಕಸ್ಕೋತಾರನ? ರೆಡಿ ಇದ್ದದ್ದೈತಿ, ನಿನ್ನಲ್ಲೇ ಇದ್ದದ್ದು. ನೀನ ಅದ ನೀನು ತಿಳ್ಕೊಂಡು ಉಳ್ಕೊಳ್ಳೋ ಕೆಲ್ಸದ. ನಿನ್ನ ಆರಾಮ ಹರಿಹರ ಬ್ರಹ್ಮಾದಿಗಳು ಕಸ್ಕೊಳಿಕ್ಕೆ ಬರ್ತಲ್ಲ. ನಿಮ್ ಕಾರ್ಖಾನೆ ಒಳಗ ರಸ ತಯಾರು ಮಾಡ್ತಿರೋ ಏನ ಕಸ ತಯಾರು ಮಾಡ್ತಿರೋ? ಕಸದೊಳಗೆ ರಸ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ ಅದು? ಬಂಗಾರ ಅಂದ್ರೆ ಕಸಾನೋ ಏನು ರಸಾನೋ? ಅದು ಕಸಾನ ಹೌದಿಲ್ಲ. ಎಲ್ಲಿ ತನಕ ಕಸದೊಳಗೆ ರಸ ಹುಡುಕ್ತಾನ ಅಲ್ಲಿ ತನಕ ಇವಾಗ ವಿನಾಶ ತಪ್ಪಿದ್ದಲ್ಲ. ಬಂಗಾರ ಅಂದ್ಕೂಲೆ ಬಾಯಿ ತೆಗಿತಿ. ಬಂಗಾರವೇ ಭಂಗಕಾರಿ ಮತ್ತು ನಿನಗ ಅನರ್ಥವನ್ನು ಉಂಟು ಮಾಡ್ತೈತೆ. ಅದು ಬಂಗಾರದ ಬೆನ್ನ ಐತೆ. ಇದ್ರ ಸಂಬಂಧ ಹೊಡೆದಾಟ ಯುದ್ಧಗಳು ಹೊಡೆದಾಡಿ ಹೌದಿಲ್ಲ. ಅದ್ರ ಬೆನ್ನ ಹತ್ತಿ ಏನಾಗೈತಿ? ಭಯ ಉಂಟಾಕೈತಿ. ಅದ್ರ ಬೆನ್ನ ಹತ್ತಿದ ಅದು ಇಟ್ಕೊಂಡೆ ಅಂದ್ರೆ ಭಯ. ನಮಗೆ ಎಲ್ಲಿ ಕುಂತ್ರು ಸಮಾಧಾನ ಇಲ್ಲ. ಯಾರ ತಗೊಂಡು ವಾದಿಗಿದಾರ ಅನ್ನೋ ಚಿಂತೆ. ಈತ ಹತ್ತದಲ್ರಿ ಅದ
ಏನು ಇಲ್ದಾಗ ತನ್ಗ ನಿದ್ದೆ ಮಾಡ್ತೀನಿಪ್ಪ ಮರ, ಇದೊಳೆ ಹತ್ತಿಪ್ಪ ನನಗೆ. ಏನ್ ಬಂಗಾರ ಇಟ್ಕೊಂಡು ಅದೇ ನಿದ್ದೆನ ಆಗ್ತದ. ಹೌದಿಲ್ಲ, ಆ ಮನೆ ಆಗಿದ್ರು ಸುಧಾ ಕಿಲಿ ಹಾಕ್ಯಾನೋ ಇಲ್ಲೋ ನೋಡ್ತಾನೆ. ಸಿದ್ಧಾರೂಢ ಶಾಸ್ತ್ರ ಕೇಳಕಂತ ಹೋಗಿದ್ದಂತ, ಎಲ್ಲ ಹೊಲ ಮನಿ ಮಾರಿ ಬಂಗಾರ ಇಟ್ಕೊಂಡು ಅಲ್ಲಿ ಬಾಡಿಗೆ ಇಟ್ಕೊಂಡು ಹುಬ್ಬಳ್ಳಿಯಾಗ ಒಂದು ಬಾಡಿಗೆ ಮನಿ ಇಟ್ಕೊಂಡು ಶಾಸ್ತ್ರಕ್ಕೆ ಹೋಗಿದ್ದಂತ. ಶಾಸ್ತ್ರಕ್ಕೆ ಹೋಗಿ ಕುಂತಾಗ ಬರೀ ಆ ಮನಿ ಕಡೆನ ಲಕ್ಷ, ಬಂಗಾರ ಅಲ್ಲಿ ಇಟ್ಟು ಬಂದೇನೆ ಅಂತೇಳಿ. ಏನ್ರಿ ಅಜ್ಜಾರ ನನಗೆ ಒಟ್ಟ ಇದು ತಿಳಿಯವಲ್ಲ ಅಂತ. ಹಿಂಗ ಸಿದ್ಧಾರೂಢ ಇಷ್ಟ ಅಂದ್ರಂತ ಮರನೇ ದಿನನ ತುಡುಗಾತಂತ ಅವನ ಮನಿ. ಏನ್ ತುಡುಗಾಯಿ ಬಂದು ಯಪ್ಪ ಹಿಂಗಾತು ನನ್ನ ಬಾಳೆ, ಚಲೋ ಆಯ್ತು ನೋಡಿ, ಇನ್ನು ತಿಳಿದೈತಿ ನಿನಗೆ ಶಾಸ್ತ್ರ ಅಂದ್ರ. ಹೌದು, ಅವನ್ ಕೈ ಬಿಟ್ಟಾಗ ತಿಳಿದದ ನಿನ್ ಬಾಳೆ ಬದುಕು, ನನ್ನ ಮಕ್ಕಳು ಮರಿ ಎಲ್ಲ ಹಾಳಾಗಿ ಹೋಗ್ಬೇಕು. ಹೌದಿಲ್ಲ, ಅಡವಿ ಪಾಲಾದಾಗ ತಿಳಿತೈತೆಲ್ಲ, ಬಾಳೆ ಎಲ್ಲ ಹಾರಿಗಿಡದು ಹೋದಾಗ ನಾನು ಒಳ್ಳೆ ಬಾಳೆ ಟೀಕ್ ಐತಂದ್ರೆ ಅದ್ರ ಕಡೆ ಎಲ್ಲ ಕೊಡ್ಕತ್ ನಿಂದು, ಇದ್ರ ಕಡೆ ಇಲ್ಲ ಕೊಡಕತ್ತೈತಿ ನಿನಗೆ, ಆಗುದಿಲ್ಲ. ಅಲ್ಲಿ ಎಲ್ಲ ಕೆಟ್ಟಾಗ ಇಲ್ಲಿ ಬರ್ತೀನಿ, ಅಲ್ಲಿ ವ್ಯವಸ್ಥೆ ಇತ್ತಂದ್ರೆ ಇಲ್ಲಿ ಯಾಕೆ ಬರ್ತೀವಿ? ಮನ್ಯಾಗ ಯಾರು ದಾದ್ ಮಾಡ್ಲಿಕ್ಕೆ ಮಠ ಕಡೆ ಬರ್ತೀನಿ. ಹೌದಿಲ್ಲ, ಅತಿ ಕಡಿಮೆ ಆಗ್ಬಿಡ್ತಿ ಮನ್ಯಾಗ ಪ್ರೀತಿ, ಏನ್ ಮಾಡೋದು, ನಡಿಯತ್ತಾಗ ಹೋಗಿ ಇಲ್ಲಿ ಯಾಕೆ ಕುಂತೀವಿ ಮಠ ಕಡೆ ಹೋಗಂತ. ಯಾಕೆ ಇಲ್ಲಿ ಜಾಗ ಇಟ್ಕೊಂಡು ಕುಂದಿರ್ತೀವಿ, ಹೋಗತ್ತಾಗ ಕಳಿಸ್ತಾರ. ಏನೈತಿ ನಿನ್ ಕೆಲಸ ಇಲ್ಲಿ, ಹೋಗತ್ತಾಗ. ಅಲ್ಲೇ ಏನಾರು ಇರ್ತೈತಿ, ಹೋಗಿ ಪ್ರಸಾದ ತಿಂದ ಅಲ್ಲೇ ಬೀಳೋ ಬಂತಿರ್ತಾರ. ಹೌದಿಲ್ಲ, ಅದ್ರ ಕಾಳಜಿ ಸಹಿತ ಇಲ್ಲ. ಎಲ್ಲಿ ತನಕ ದುಡುತಿ ತಂದು ಹಾಕ್ತಿ ಅಲ್ಲಿ ಮಠ ನಿನಗೆ ಕಾಳಜಿ ಇರ್ತೈತಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೋರ್ ನೀವು ಅಂತಿದ್ರ ಅವ್ರು. ಎಲ್ಲಿ ತನಕ ಅವ್ರಿಗೆ ಅನುಕೂಲ ಮಾಡ್ತೀವಿ ಅಲ್ಲಿ ತನಕ ನಿನಗೆ ಬಿಸಿ ಬಿಸಿದ್ ಮಾಡಿ ಮಾಡಿ ಕಟ್ತಿದ್ರು. ಇವತ್ತ ಮನೆ ಹಿಡಿದುಕೊಂಡ್ರು ನೀನು ಹೊಳ್ಳಿ ನೋಡುದಿಲ್ಲ ಯಾರು. ಅದು ಹಿಂದೂ ದನ ಇದ್ದಾಗ ಒಳ್ಳೆ ಪೋಲಿಮೆ, ಹಿಂದೂದ್ ಬೇಡ್ತಿ ಅಂದ್ರೆ ಅದಕ್ಕೆ ಚಿಪ್ಪಾಡಿ ದಂಟು ಒಗದ್ರು ಇಲ್ಲ ಅಂದ್ರೆ ಇಲ್ಲ. ಅದು ತಿನ್ನುವ ನೀರ್ ಸಹಿತ ಕುಡಿಸುದಿಲ್ಲ ಅದಕ್ಕೆ. ಅದ್ ಲಾಭ ಇತ್ತಂದ್ರೆ ನೀರ್ ಕುಡಿಸಿರಿಲ್ಲೋ, ಅದಕ್ಕೆ ದಾನಿ ಇಟ್ಟಿರಿಲ್ಲೋ ಅಂತ ಕೇಳ್ತಾರೆ. ವ್ಯವಸ್ಥೆ ಬಹಳ ಚಲೋ. ಎಲ್ಲಿ ತನಕ ದುಡಿತೆ ಅಲ್ಲಿ ತನಕ ಜಗತ್ತು ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳಿದೆಲ್ಲ. ಇದು ಹೊಳೆದಿಲ್ಲ ನಮ್ಗೆ. ನನ್ನ ಮ್ಯಾಗ ಪ್ರೀತಿ ಇದಾರ ಅಂತ ಯಾಕೆ? ನಿನ್ನಿಂದ ಅವ್ರಿಗೆ ಸುಖ ಹೊಂದ್ಬೇಕನ್ನೋ ಸಂಬಂಧ. ಅದು ಸಿಗ್ಲಿಲ್ಲ ಅಂದ್ರೆ ನಿನ್ನೆ ಎಲ್ಲರೂ ತಾತ್ಸಾರ ಮಾಡ್ತಾರೆ. ಮುದುಕಾದ್ಮ್ಯಾಗ ಯಾರು ಹೊಳ್ಳಿ ನೋಡ್ತಾರ್ರಿ ನಿನ್ನ? ಎಲ್ರಿ ಹರಿಯದಮ್ ಇದ್ದಾಗಳೆ ಮಸ್ತ್ ಚಂದ ಇದ್ದಿ, ಬೆಂಡ್ ಹತ್ತಿದ. ಹೌದಿಲ್ಲ, ಎಲ್ಲಾ ಮುಗ್ದೈತಿ ಕತಿ ಅಂದಿಂದ ಯಾರು ದಾದ್ ಮಾಡ್ಬೇಕು? ನೋಡಾಕ್ ಸಹಿತ ಅಸಹ್ಯ ಆಗಾಕೈತಿಪ್ಪ. ಇದ್ರ ಮಕ್ಕ ಎಲ್ಲಿ ಭೇಟಿ ಆಗ ನೋಡೋಣ ಇದನ್ನ. ಹೌದು, ಅತ್ತಾಗ ಹೋಗತ್ತಾಗ ಗುಡಿ ಕಡೆ ಇಲ್ಲೇನು ನೋಡ್ಕೊಂಡು ಕುಂದಿರ್ತೀರಿ. ಹೌದಿಲ್ಲ, ನೀನು ಮಸಡಿ ಯಾವ ನೋಡ್ಬೇಕಿನ್ನಂತಾರ. ಹೌದಿಲ್ಲ, ಉಂಡಿ ಹೇಳ್ಸಿರ ಉಂಡಿ ಯಾರು ಬಿಡ್ತಾರನ್ರಿ? ಹಂಗೈತಿದು. ಒಳ್ಳೆ ತಾಜಾ ಇದ್ದಾಗ ಬೇಕಂತ ಎಲ್ಲ ಹಳಸಿ ಹೋಗುವಂತ ವಸ್ತುಗಳೆಲ್ಲವು, ನೀ ಏನು ಗಳಿಸಿದ ವಸ್ತುಗಳವು ಕೆಟ್ಟ ಹೋಕ್ಕವು. ಅದಕ್ಕೆ ಉದಾಸೀನ ಆಗು. ಕೇಡನುಳ್ಳದೆಂದು ವಿಶ್ವ ವಿಷಯದೊಳು ಉದಾಸೀನವಾದ ಈಗಲೇ ಮಹಾವಿರತಿ. ಈ ವಿಚಾರ ಯಾವಾಗಲೂ ಹೊಳಿಬೇಕಲ್ಲ ನಮ್ಗೆ. ಇವೆಲ್ಲ ಕೆಟ್ಟ ಹೋಕ್ಕವು, ಇವು ಉಳಿದಿಲ್ಲ, ಇದ್ರ ಬೆನ್ನ ಹತ್ತಿರಿ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಾವು. ಸತತ ಇದ ಅಭ್ಯಾಸದಾಗಿದ್ರೆ ಏನಾರು ಹೊಳಿಬೇಕು ನಮ್ಗೆ. ಅಧ್ಯಾತ್ಮ ವಿಷಯ ಅಂದ್ರೆ ಜನರ ಕಡೆಯಿಂದ ಹೌದು ಅನ್ಸ್ಕೊಂಡ ವಿಷಯ ಸಂಗ್ರಹ ಮಾಡೋದು ಬೇಕಾಗಿಲ್ಲ ನಮ್ಗೆ. ಜಗತ್ತೆಲ್ಲ ಮಚ್ಚಲೆ ಹೊಡೆಯೋದಂತಿರತ್ತೆ. ಜನರ ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ಯುವರೇ, ಹೌದೌದು ಅನ್ಸ್ಬೇಕು, ಪ್ರಸಿದ್ಧಿ ಹೊಂದ್ಬೇಕಂತ ಬೇಕಾಗಿಲ್ಲ. ಜಗತ್ತಿನ ಮಾನ ಮರ್ಯಾದೆ ಆಸೆಯನ್ನು ಎತ್ಕೊಂಡು ಎಂದೂ ಕೊಂಡೋಗಕ್ಕೆ ಹೋಗೋದು. ಅದು ವಾಸನ, ಲೋಕವಾಸನ ಮತ್ತೆ ಹುಟ್ಟಾಕಸ್ತದ ನಿನ್ನದು. ಲೋಕವಾಸನ, ಜನರ ಮಾನ ಮರ್ಯಾದೆ ತಗೋಬೇಕು. ಹೌದು, ಎಲ್ಲರ ಕಡೆಯಿಂದ ನಮಸ್ಕಾರ ಮಾಡಿಸ್ಬೇಕು. ಬೇಕಾಗಿಲ್ಲ. ಹರಿಹರ ಬ್ರಹ್ಮಾದಿಗಳು ನಮಸ್ಕಾರ ಮಾಡಕ್ ಬಂದ್ರು ಹೋಗೋ ಮುಂಡೆ ಮಕ್ಕಳಿಗೆ ಅಂತ ಹೇಳ್ಬೇಕು ನಾವು ಅಂತಿದ್ರು. ನಿಮ್ ನಮಸ್ಕಾರ ಯಾವ ಬೇಕಾಗ್ಯಾವ ಅಂತ ಅವಶ್ಯಕತೆ ಇಲ್ಲ. ಸುರನರ ವಂದ್ಯತೆಯಿಂದ ಹುದೇನು, ಸರಸ ಅಲಂಕೃತಿ ರೂಪಿಂದೇನು, ಬಹುಸಿದ್ಧಿಗಳನ್ನು ಪಡೆಯಲು ಅದರಿಂದೇನು, ನಿಜ ಸುಖಮಿಲ್ಲದೊಡ ಇವರಿಂದೇನು.
ಇವನ್ನೆಲ್ಲ ತಗೊಂಡು ಏನ್ ಮಾಡೋದು? ಕಷಾಯ ಭರಿತವಾದ ಅಂತಃಕರಣಕ್ಕೆ ಅಧ್ಯಾತ್ಮ ಎಂದು ಹತ್ತುದು. ಹೌದು, ಅಂತಃಕರಣ ಮಲಿನ ಆತಿ. ಎದ್ರ ಸಂಬಂಧ? ವಿಷಯದ ಆಶಯ ಇಟ್ಕೊಂತೆ ಅಂದ್ರೆ ಹೊಲಸಾಗ್ಬೋದು. ಹೊಲಸಿನ ನೆನಪು ಮಾಡಿದ್ರೆ ಹೊಲಸಾಕೈತಿ. ಅದನ್ನ ನೆನಪು ಮಾಡೋದ್ ಕೈ ಬಿಟ್ರೆ ಮನಸ್ಸು ಪರಿಶುದ್ಧನೇ ಇತ್ತು. ವಿಷಯ ಚಿಂತನೆ ಮಾಡಿ ನಾವು ಹೊಲಸ. ಯಾಕಂದ್ರೆ ಹೊಲಸದ. ಅದಕ್ಕೆ ಹೊಲಸಿ ಅಂದ್ಕೂಲ ಸಿಟ್ಟು ಬರ್ತೈತಿ ನಮಗೆ. ಹೋಗ ನೀನ್ ಹೊಲಸಿ ಅಂತ. ಬರೀ ಅದ್ರ ಸುದ್ದಿ ಮಾತಾಡುವಾಗ ಅಂತಾರ ಅವ್ರು ಮಹಾತ್ಮರು, ಹೋಗ ನೀನ್ ಹೊಲಸಿ ಇಲ್ಲಿ ಯಾಕೆ ಬಂದಿ ಅಂತ. ಬರೀ ಬಾಳೆ ಸುದ್ದಿನ ಹೇಳ್ತೈತಿ. ಬರೀ ಬಂದ್ರು ಬರೀ ಅದನ್ನೇ ಹೇಳ್ತೈತಿ. ಹಂಗ್ ಮಾಡೋದು ಇದನ್ನ ಮಾಡೋದು ಇದನ್ನೇ ಹೇಳುದಾತ್. ಹೋಗ ನೀನ್ ಹೊಲಸಿ ಹೋಗ. ಹೌದಿಲ್ಲ? ನಾವು ಏನ್ ಮಾಡಿರ್ತೀವಿ ಅದು ನಮಗೆ ದೊರಿತೈತಿ. ನಮ್ಮ ಕರ್ಮನ ನಮಗೆ ಯಮ. ಏನ್ ವಾಸನ ನಾಶ ಮಾಡ್ಕೋಬೇಕಾತಂದ್ರೆ ಕೈಕಾಲು ಮಡ್ಚ್ಕೊಂಡು ಮೂಡ್ಲೋರಿಗತಿ ಮುಸು ಮುಸು ಮಾಡ್ಕೋತ ಕೂತ್ರೆ ವಾಸನ ಹೋಗುದಿಲ್ಲ. ಅಂತಃಕರಣ ಏನು ಸ್ವಚ್ಛ ಆಗುದಿಲ್ಲ ನಿಮ್ಗೆ. ಏನ್ ಅದಕ್ಕೆ ಪ್ರಾಣಾಯಾಮ ಮಾಡ್ತೇವಲ್ಲ, ಆಸನ ಪ್ರಾಣಾಯಾಮ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗುದಿಲ್ಲ. ವಿವೇಕದಿಂದ ನಾವು ಅಂತಃಕರಣ ಮಾಲಿನ್ಯ ಎದರಿಂದ ಆಗೈತಿ ಅಂತ ಅದನ್ನ ವಿಚಾರ ಮಾಡ್ಬೇಕು. ಅದಕ್ಕೆ ಕಾರಣ ಹುಡುಕಿ ಅದನ್ನ ಮೂಲ ಕಾರಣ ಏನು ತೆಗೆದು ಹಾಕಿದಾಗ ಅಂತಃಕರಣ ಸ್ವಚ್ಛ ಆಗುತ್ತೆ. ಈ ಆಸನ ಪ್ರಾಣಾಯಾಮ ಮಾಡೋದ್ರಿಂದ ಎಷ್ಟು ಜನ್ಮ ಮಾಡಿದ್ರು ನ ಸತೈರಪಿ ಪ್ರಾಣಾಯಾಮ ಅಂತ ಹೇಳ್ಯಾರ. ಯಾಕಂದ್ರೆ ಮುಗುಣ್ಯಾನ ಗಾಳಿ ಒಳಗಿಲ್ಲ ವಾಸನಾದಿಗಳು. ಅವು ಮನುಷ್ಯನೊಳಗದಾವು. ಮನುಷ್ಯನೊಳಗಿರ್ತಕ್ಕಂಥ ತಪ್ಪು ತಿಳುವಳಿಕೆ ಏನೈತಿ ಅದನ್ನ ಕಳ್ಕೊಂಡಾಗ ಮನಸ್ಸು ಸ್ವಚ್ಛಕೈತಿ. ವಿಷಯದಲ್ಲಿ ಸುಖ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆ ಇಟ್ಕೊಂಡ ಕಾರ ನೀವು ಒಳಗೆ ಅದನ್ನ ಪ್ರಾಣಾಯಾಮ ಮಾಡಿದ್ರೆ ಅಲ್ಲಿ ನಿಂದಿರ್ತೈತಿ ಮನಸ್ಸು. ಅದ್ರ ವಾಸನ ನಾಶ ಆಗ್ತದೆ. ಒಳಗೆ ಹೆಗನ ಇಟ್ಕೊಂಡು ಗುದ್ದು ಬಡ್ದಂಗ ಮತ್ತು ಅದಕ್ಕೆ ಕೆದರುದನ ಅಲ್ಲ. ಎಲ್ಲಿ ಮಟ್ಟ ಹವಾ ಬಿಗಿ ಹಿಡಿತೈತಿ ಅಲ್ಲಿ ಮಟ್ಟ ಮನಸ್ಸಿನ ಹರಿದಾಟ ನಿಂತೈತಿ. ಅವಾಗ ಆನಂದ ಅನುಭವ ಬರ್ತೈತಿ. ಮತ್ತೆ ಬಿಟ್ಟು ಕೂಡಲೇ ವಾಸನ ಹಂಗೆ ಇರ್ತಾವ. ಮತ್ತೆ ಕೆಬರುದ ಅದು ಮತ್ತೆ ವಿಷಯದ ಕಡೆಗೆ ಹೋಗ್ತೈತಿ. ಬಿಡು ಪುರುಸೊತ್ತಿಲ್ಲ. ನಾನು ಒಳಗೆ ಆಶೆಗಳಿರ್ತಾವ, ವಾಸನೆಗಳು ಮತ್ತು ಹೇಳ್ಕೊಂಡು ಹೋಗ್ತೈತಿ. ಅಂತ ಕರ್ಮಗಳನ್ನು ಮಾಡಕ್ ಹಸ್ತೈತಿ, ನಮ್ಮನ್ನ ಟೇಕಾಕ್ ಹಸ್ತೈತಿ. ನೋಡ್ರಿ ನೀವು ಯಾರ್ಯಾರಿಗೆ ಯಾವ ವಾಸನೆ ಇರ್ತಾವ ಅದಕ್ಕೆ ಅನುಗುಣವಾಗಿ ಅವ್ರ ಕರ್ಮಗಳನ್ನು ಮಾಡ್ತಿರ್ತಾರೆ. ಅದನ್ನ ಮಾಡ್ತಿರ್ತಾರ ಅವ್ರು. ಯದ್ಯಾ ಇಂದ್ರಿಯ ಸಂಪರ್ಕ ಭೋಗದ ವಾಸನೆ ಇರ್ತೈತಿ, ಅವುಗಳ ಪ್ರಾಪ್ತಿಗಾಗಿ ಅವನ್ನೆಲ್ಲ ಪ್ರಯತ್ನ ಮಾಡ್ತಿರ್ತಾನ. ಅವು ತೃಪ್ತಿ ಕೊಡ್ತಾವ. ಹಂಗ ನೋಡ್ಬೋದು. ತಿನ್ನೋ ಹೆಸನಿದ್ದಾವ, ಬರೀ ತಿನ್ನೋದ್ ಕಡೆನೇ ಹೆಸರು ಇರ್ತೈತಿ. ಏನ್ ಮಾಡ್ಯಾರೋ ಏನಿಲ್ಲ, ಯಾ ಅಂಗಡಿಯಾಗ ಏನ್ ಸಿಗ್ತೈತಿ, ಬರೀ ಅದ ಹೆಸರು. ನೋಡಾವ್ ರೂಪದ ಹೆಸನ ಬರೀ ಅವನ್ನ ನೋಡ್ತಿರ್ತಾನ. ಹೌದಿಲ್ಲ? ರೂಪದು ಗಾಯನ ಅದನ್ನ ಹಾಡುವ ಹೆಸನ ಇದ್ದಾವ, ಬರೀ ಅದೇ ಸಪ್ಪಳ ಕೇಳುದು, ಗಾಯನ ಕೇಳುದು, ಹಾಡು ಕೇಳುದು, ಅದೇ ಹೆಸನ ಇರ್ತೈತಿ. ನೋಡ್ರಿ, ಆಯಾ ಇಂದ್ರಿಯ ಚಟದ ವಾಸನ ಇರ್ತ, ಅದಕ್ಕೆ ಅನುಗುಣವಾಗಿ ಅವ್ನು ಪ್ರಯತ್ನ ಮಾಡ್ತಿರ್ತಾನೆ. ಇದ್ರಾಗ ಏನೂ ಲಾಭ ಇಲ್ಲ. ಯಾವ ಇಂದ್ರಿಯ ಸಂಪರ್ಕ ಭೋಗದಾಗ ಲಾಭ ಇಲ್ಲ. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಇದನ್ನು ವಿಚಾರ ನಮ್ಮಲ್ಲಿ ಜಾಗೃತ ಆದಾಗ, ಅದರಲ್ಲಿ ದೋಷವನ್ನು ಕಂಡಾಗ ಅವ ಅದರಿಂದ ವಿಮುಖ. ಇವು ಯಾವುದೂ ಸಂಬಂಧ ಇಲ್ಲೇ ನಮಗೆ ಆರಾಮ ಇರಾಕ್ ಬರ್ತೈತಲ್ಲ. ಯಾವುದೇ ಭೋಗ ವಸ್ತುಗಳ ಸಂಬಂಧ ಇಲ್ಲೇ, ಭೋಗಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು ಅಂತ, ಅದು ನಮ್ಮ ಸ್ವರೂಪದ ಆನಂದ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ನಾವು ಮಾಡ್ಕೋಬೇಕಾಗಿದೆ. ಇಲ್ಲಾಂದ್ರೆ ತೇಕು ತಪ್ಪುದಿಲ್ಲ. ನೀನು ವಾಸನ ನಾಶ ಮಾಡ್ಕೊಳಿಲ್ಲ ಅಂದ್ರೆ ವಾಸನ ಹೇಳ್ಕೊಂಡು ಹೋಗಿ ನಿನ್ನ ಜನ್ಮಾಂತರ ತಿರ್ಗಾಕ್ ಹಚ್ತಾವ. ಅದಕ್ಕೆ ಈಗ ಯೋಗ್ಯ ವೇಳೆ ಐತಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಸಮಯ, ಒಳ್ಳೆಯ ಸಮಯದ ಸುಮೂರ್ತೆ ಅಂತ ಅದಕ್ಕೆ ಅಂದ. ಒಳ್ಳೆಯ ಸಮಯದ ಈಗ ವಾಸನ ನಾಶ ಮಾಡ್ಕೊಂಡ ಇದು ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗುವ ಪ್ರಯತ್ನ ನಾವು ಮಾಡ್ಬೇಕು. ನಾವು ಮತಟು ಅವನ್ನ ಗಟ್ಟಿ ಮಾಡ್ಕೊಂಡು ಬರೇ ಅದ್ರಾಗ ಅವನ್ನ ಅದ್ರ ಬೆನ್ನು ಹಚ್ಚಿ ತಿರುಗು ಪಾಳೆ ಬರ್ತೈತಿ. ಅದ್ರ ಬೆನ್ನು ಹತ್ತಿದೆ ಅಂದ್ರೆ ಈಗ ಒಳ್ಳೆ ಸಮಯದ ಮಾಡ್ಕೋ ಕೆಲಸ. ಅದಕ್ಕೆ ಹೊಡಿತೀವಿ, ರಾಮದಾಸರಿಗೆ ಹೊಡಿತೀವಿ. ಸುಮೂರ್ತೆ ಸಾವಧಾನ ಅನುಕೂಲ ಅಕ್ಕಿ ಕಾಳು ಬೀಳು ಟೈಮ್ನಾಗ ಅವ್ನು ಹೊಡಿತೀವಿ. ಒಳ್ಳೆ ಸಮಾಧಾನ ಹೊಂದುವಂತ ಸಮಯ ಇದು. ಇದನ್ನ ಮಾಡ್ಕೊಂತ ಕೂತ್ರೆ ನಮ್ಗೆ ಯಾವಾಗ ಸಿಗ್ಬೇಕಿದು ಅಂತ ತಿಳ್ಕೊಂಡು ಅವ ಲಗ್ನ ಮಂಟಪದಿಂದ ಪರಾರಿ ಆದ. ಇದರಾಗ ಸಿಕ್ಕಿ ಅಂದ್ರೆ ಮುಗಿದು ಹೋಗ್ತೀನಿ, ನನ್ನ ಜೀವನ ಎಲ್ಲ ಬಾಧಕತ್ತೀನಿ. ಅವಾಗ ಹೊಳಿತೀವಿ, ನಮಗ್ ಹೊಳಿಬೇಕಲ್ಲ. ಸಿಕ್ಕಿತ ಸಿಗಾಕಿಲ್ವೋ ಅಂತೀವಿ. ಬರೀ ಅದ ವಾಸನ. ಅದು ಇಲಿ ಬಲಿಯಾಗ ಹೋಗಕ್ಕಿಂತ ಮೊದಲು ಆ ವಾಸನಿಗೆ ಹೆಂಗ ಚಡ್ಪಡಿಸ್ತಿತ್ತಂತ. ಹೊಕ್ಕ ಮ್ಯಾಗ ಯಾವಾಗ ಹೊರಗೋದೇನು ಅನ್ಸುತ್ತೆ. ಹಂಗಾಗಿತ್ತು ನಮ್ಮ ಬಾಳೆ ಸಂಸಾರದಾಗ. ಹೊಕ್ಕ ಮ್ಯಾಗ ಯಾವಾಗ ಇದರಿಂದ ಕಡೆಗಾದೇನಪ್ಪ, ಇದು ಕಾಟ, ಹೆಂಡ್ರ ಮಕ್ಕಳ ಕಾಟ, ಏನಪ್ಪಾ ಇದು.
ಮೊದಲ ಚಲೋ ಇತ್ತು ಬಿಡೋ ಮರ ನಾ ಹಂಗ ಇದ್ದಿದ್ರು ಅಂತ ಹೌದಿಲ್ಲ. ಅವು ಮಂದಿ ನೋಡಿ ನಾನು ಮಾಡ್ಕೋಬೇಕಾಗಿತ್ತು, ಬೇಷಾಕಿತ್ತು ಇದು. ಅದ್ರ ಹಣೆ ಬರ ಏನಾಕೈತಿ ನೋಡ್ಕೊ. ಇದು ಹೊಳಿದು ಬಹಳ ಕಠಿಣ ಐತಿ ನನಗೆ. ಒಳಗ್ ಮನಸ್ಸಿನಾಗಿತ್ತ ಅಂದ್ರೆ ನೀ ಬಿಟ್ಟು ಯಾಕ್ರಿ ಹೊರಗೆ ಬಿಡಾಕ್ ಹೋಗ್ಬೇಡ, ಒಳಗ ಹಿಡ್ಯಾಕ್ ಹೋಗ್ಬೇಡ ಅಂದಾರ. ಅದಕ್ಕೆ ಯಾವ ವಾಸನೂ ಒಳಗೆ ಬರಬಾರ್ದು, ನಿನಗ ನಾಶ ಮಾಡ್ಕೋ ಅವನು. ಈಗ ಯೋಗ್ಯ ವೇಳೆ ಐತಿ, ಮನುಷ್ಯನ ಜನ್ಮಕ್ಕೆ ಬಂದಾಗ. ಇಲ್ಲಾಂದ್ರೆ ಮತ್ತೆ ತೇಕಾಕಿಸ್ತಾವ. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೋ ಅಂದ್ರೆ ಯಾವಾಗಲೂ ಇದು ಜ್ಞಾನ ಮಾಡ್ಕೊಂಡಾಗ ಹೋಗ್ತಾವು. ಪ್ರಬಲವಾದಂತ ಇದು ಅಭ್ಯಾಸ, ಬ್ರಹ್ಮಚಿಂತನದ ಅಭ್ಯಾಸ ನಡೆಯಕೈತೆ ಅಂದ್ರೆ ನಿನಗೆ ಅವಾಗ ವಾಸನೆಗಳ ಕ್ಷೀಣಕ್ಕವನು. ಇದ ಸಾಧನ. ಅದಕ್ಕೆ ಶ್ರವಣ ಮನನ ನಿತ್ಯಾಸನ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿ. ಚಾಚು ತಪ್ಪದೆ ನಾವು ಇದನ್ನ ಶ್ರವಣ ಮಾಡ್ಬೇಕು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲಪ್ಪ, ಮೊದಲು ಇದು ಕೆಲಸ ಮಾಡ್ಕೋಬೇಕು ನಾವು. ಅದು ಮುಖ್ಯದ. ಶ್ರವಣಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ಲಿಲ್ಲ ಅಂತಂದ್ರೆ ಎಲ್ಲ ವ್ಯರ್ಥ. ಅದನ್ನ ಸಾಧಿಸಕ್ ಆಗುವುದೂ ಇಲ್ಲ. ಇದೊಂದು ಜನ್ಮ ಬರೀ ಕೇಳುವುದನ ಆಗ್ಲಿ ಹೋಗ್ಲಿ, ಅಷ್ಟೊಂದು ನಿಷ್ಠೆಯಿಂದ ನಾವು ಅದನ್ನ ಕೇಳ್ಬೇಕು ಅನ್ನೋದೊಂದು ಲವಲವಿಕೆ ಬೇಕಲ್ಲ. ಅಂದ್ರೆ ಏನಾರ ಹತ್ತದ, ಇಲ್ಲ ಅಂದ್ರೆ ಹತ್ತುದಿಲ್ಲ. ಬರೇ ಸಾಕಷ್ಟು ಜಗತ್ತಿನ ಬಗ್ಗೆ ಹೇಳೋದು ಕೇಳೋದು ಸಾಕಷ್ಟು ಆಗೈತೆ, ಅದರಿಂದ ಏನೂ ಲಾಭ ಆಗಿಲ್ಲ. ನಮ್ಮ ಬಗ್ಗೆ ನಾವ್ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಇದನ್ನು ಕೇಳುವುದು ಹೇಳುವುದು ನಡಿಬೇಕಿಲ್ಲ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ, ಇಲ್ಲ ಅಂದ್ರೆ ವ್ಯರ್ಥ.